रिकामी करून घेऊया स्वतःच आणि देवाच्या हातामध्ये सोपून देऊया. देव आम्हा सर्वांशी वचनाच्या द्वारे आमच्याशी बोलू दे म्हणून. ಹೌದು ಸ್ವಾಮಿ ಮುಂಜಾನೆ ಜಾವದಲ್ಲಿ ಸಲ ನಮ್ಮನ್ನು ಒಪ್ಪಿಸಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. देवा तुमच्या हातामध्ये या पहाटेच्या वेळामध्ये आम्ही सोपून देत आहोत. ಯಾಕಂದ್ರೆ ನಮ್ಮ ಹೃದಯಗಳು ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಳ್ಳುವವರಾಗಿದ್ದೇವೆ. आमचं हृदय आणि आम्ही स्वतःच तुमच्या हातामध्ये आम्ही सोपून देत आहोत. ಯಾಕೆ ವಾಕ್ಯ ಎಂಬುದು ಅದು ಜೀವವಾಗಿದೆ ಸ್ವಾಮಿ. वचन हे जीव आहे. ಆ ಜೀವವನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಸಹಾಯವನ್ನು ಕೃಪೆಯನ್ನು ಅನುಗ್ರಹಿಸಿ ते ಸ್ವಾಮಿ. जीव मी मिळवून घेण्यासाठी तुमची कृपा मला प्रभू पुरवठा करा. ಯಾಕಂದ್ರೆ ನೀನು ವಾಕ್ಯದಲ್ಲಿ ಹೇಳಿದಲ್ಲ ಸ್ವಾಮಿ, तुमच्या वचनामध्ये सांगितलं गेलेलं आहे, ಬಾಯಾರಿದವರು ಸಕಲ ನನ್ನ ಬಳಿಗೆ ಬಂದಿರಿ ನಾನು ತೃಪ್ತಿಗೊಳಿಸುವೆನು ಅಂತ ಹೇಳಿದಲ್ಲ जे ಸ್ವಾಮಿ. तहानलेले आहेत तुम्ही माझ्या जवळ या, मी तुम्हाला तृप्त करीन म्हणून सांगितलेलं ಹೌದು आहे. ಸ್ವಾಮಿ, ಮುಂಜಾನೆ ಜಾವದಲ್ಲಿ ಯಾವ ಒಂದು ನಿರೀಕ್ಷೆಯಲ್ಲಿ ಯಾರೆಲ್ಲ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಾರೋ ಸ್ವಾಮಿ, प्रभू तुझी मुलं कुठल्या निरीक्षणे या पहाटेच्या वेळामध्ये तुझ्या सानिध्यामध्ये आलेली आहेत, ಅವ್ರನ್ನ ಎಲ್ಲರೂ ತುಂಬಿ ತೃಪ್ತಿಗೊಳಿಸೋ ನಾನು ಬೇಡ್ತಾ त्या ಇದ್ದೇನೆ. सर्वांनी तू प्रभू भरायचं म्हणून मी मागत आहे. ನಾನು ನಂಬ್ತಾ ಇದ್ದೇನೆ ಸ್ವಾಮಿ, ಇವತ್ತು ಆ ಕಾರ್ಯಗಳು ಆಗ್ಲಿಕ್ಕೆ ಹೋಗ್ತದೆ मी ಸ್ವಾಮಿ. विश्वास धरतो आज ते कार्य घडतंय देवा. ಹೌದು ಸ್ವಾಮಿ, ಇವತ್ತು ನಮ್ಮೆಲ್ಲರೂ ನೀನು ನಡೆಸೋದು ನಾವು ಬೇಡ್ತಾ आम्हा ಇದ್ದೇನೆ. सर्वांना तुम्ही चालवावे म्हणून आम्ही मागत ನೀನು आहोत. ಕಾರ್ಯಗಳನ್ನು ಮಾಡಿ ನೀನು ಮಹಿಮೆ ಹೊಂದಬೇಕು ಸ್ವಾಮಿ. तुम्ही कृत्य करायचं आणि तुमचं प्रभू गौरव व्हायचा आहे. ಹಾಗೆ ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. त्या प्रकारे करता त्यासाठी तुम्हाला धन्यवाद. ಎಲ್ಲ ಘನತೆ ಮಹಿಮೆ ನೀನು ಪಾಲ್ಗೊಳ್ಳುವ ಒಪ್ಪಿಸಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. सर्व मान महिमा गौरव मी तुम्हाला देत आहोत. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. येशूच्या नावामध्ये मागितले पित्या. ಆಮೆನ್. आमेन. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? किती लोक आनंदित आहात? ಯಾವಾಗ ನಾವು ಸಂತೋಷದ ದೇವರ ಸನ್ನಿಧಿಗೆ ಬರ್ತೀವೋ कधी आपण आनंदाने देवाच्या जवळ येतो ಅವಾಗಲೇ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗ್ತವೆ. तेव्हा आपल्या जीवनमध्ये देवाचे कार्य घडतात. ನಮ್ಮ ಮನುಷ್ಯನಲ್ಲಿ ಒಂದರೆ ಕೈ ಭಾವದಿಂದ ವೈಮನಸ್ಸುಗಳಿಂದ ನನ್ನ ಮನುಷ್ಯನಲ್ಲಿ ಏನೂ ಆಗೋಲ್ಲ, ಇವತ್ತು ಬಂದಿದ್ದೇನೆ ಅದು ಕೂಡ ಏನೂ ಇಲ್ಲ, ಹಂಗೆ ಬಂದಿದ್ದೇನೆ ಅಂತ ತಿಳ್ಕೊಂಡು ಯಾರೋ ಬಂದಿದ್ರು ಅವ್ರು ಏನೂ ಹೊಂದ್ಕೊಳ್ಳಿಕ್ಕೆ आपल्या ಆಗೋದಿಲ್ಲ. मनामध्ये कडूभावाने आपण काहीतरी दुसरं विचाराने काय होत नाही माझं जीवनमध्ये म्हणून ह्या प्रकाराने आपण आलेले असेल तर काय आपण मिळू शकत नाही. ಯಾಕಂದ್ರೆ ಇಬ್ರಿ ಪುಸ್ತಕದಲ್ಲಿ ನೋಡ್ತೀವಿ 11ನೇ ಅಧ್ಯಾಯದಲ್ಲಿ का म्हणजे इब्रीचं 11वा अध्यायामध्ये आपण पाहतो ದೇವರ ಸನ್ನಿಧಿಗೆ ಬರುವವನು देवाच्या सानिध्यामध्ये येणारा ದೇವರು ಇದಾನೆ ಅಂತ ಯಾವಾಗ ನೀವು ನಂಬ್ತಿರೋ देव आहे म्हणून कधी तुम्ही विश्वास धरता ಅವಾಗಲೇ ನಿಮ್ಮ ಜೀವಿತ ಎಲ್ಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ. त्या वेळामध्ये तुमच्या जीवनमध्ये सर्व कार्य घडतात. ನಿಶ್ಚಿತವಾಗಿ ಹೇಳ್ತೇನೆ, मी सांगतो तुम्हाला खचित ಇವತ್ತು ನಿಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಲಿಕ್ಕೆ तुमच्या जीवनामध्ये बदलाव येणार आहे. आमेन. ಯಾಕಂದ್ರೆ ಫಸ್ಟ್ ನಾನು ಹೇಳಿದ್ರೆ ನೀವು ವಾಕ್ಯ ಸಾರಬೇಕಂತ, कारण वचन सांगण्यासाठी सांगितलं गेलेलं आहे. ಅವಾಗ ನನಗೆ ಏನಾಯ್ತು ಗೊತ್ತಾ, तेव्हा काय झालेलं आहे, ನನ್ನ ಬುದ್ಧಿಯಿಂದ ಮಾತಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇಮ. बुद्धीनं बोलून काही उपयोग होणार नाही. ದೇವರೇ ನೀನು ಮಾತನಾಡು, तर देवा तू बोल आमच्याशी, ನನ್ನನ್ನು ಮಾತ್ರ ಉಪಯೋಗಿಸು. मला मात्र उपयोगी कर. ಯಾವಾಗ ದೇವರು ಮಾತನಾಡ್ತಾವ ಅವಾಗ ಜೀವಿತದಲ್ಲಿ ಬದಲಾವಣೆ ಆಗ್ತವೆ. कधी देव आपल्याशी बोलते तेव्हा जीवन बदलले जातात. ಹಲ್ಲೆಲೂಯಾ. हालेलुया. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. देवाच्या नावाला धन्यवाद असो. ನಾವು ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಓದೋದಕ್ಕಿಂತ ಮುಂಚಿತವಾಗಿ एक वचन वाचण्याच्या अगोदर ಒಬ್ಬ ಸೇವಕ, ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡ್ಲಿಕ್ಕೆ ಹೋಗ್ತಿದ್ರೆ एका व्यक्तीचा बदल आपण पाहण्यासाठी ಆ जात ವ್ಯಕ್ತಿ आहोत. ಯಾವ ರೀತಿಯಾಗಿದ್ದಂದ್ರೆ त्या व्यक्ती कसं होता म्हणजे ಯೇಸು ಸ್ವಾಮಿ ಬಗ್ಗೆ ಪೂರ್ಣವಾಗಿ ಅರಿತುಕೊಂಡಂತ ಒಬ್ಬ ವ್ಯಕ್ತಿ ಆಗಿದೆ. येशूच्या बद्दल पूर्ण जाणून घेतलेला व्यक्ती आहे. ಹೆಂಗೆ ತಿಳಿದುಕೊಂಡಿದೆ ಅಂದ್ರೆ, कसं जाणून घेतलेलं आहे म्हणजे ಯಾಕಂದ್ರೆ ಜನರ ಬಂದು ಹೇಳ್ತಿದ್ರು, ते लोक येऊन सांगत होते ನಾನು ಯೇಸು ಸ್ವಾಮಿ ಇದ್ದಲ್ಲೇ ನಾನು ಹೋಗಿದ್ದೆ, ದೇವರು ನನಗೆ ಈ ರೀತಿ ಬದಲಾವಣೆ ಮಾಡಿದಂತ ಅವ್ರು ಹೇಳ್ತಾ ಇದ್ರು. मी येशूच्या जवळ गेलेला आहे आणि येशू मला ह्या प्रकाराने बदल केलेला आहे ಕಣ್ಣಿದ್ದವ್ರು म्हणून ಹೇಳ್ತಾರೆ, सांगत ನನಗೆ ಕಣ್ಣಿದ್ರೆ ಹಾಕಿಲ್ಲ ಕಣ್ಣು ಬಂತಂತ ಹೇಳಿದ್ರು. होते. ते डोळे नव्हते त्याला डोळा आले म्हणून सांगितले. ಕಾಲಿದ್ದವ್ರು ಬಂದು ಹೇಳಿದ್ರು, ನನಗೆ ಕಾಲು ಬಂತಂತ ಹೇಳಿದ್ರು. जे लंगड होते पाय नव्हते त्यांनी सांगितले मला पाय आले म्हणून. ಯಾಕಂದ್ರೆ ದೇವರು ಈ ಲೋಕದಲ್ಲಿ ಇದ್ದಾಗ ಏನೇ ಸೂಚಕ ಕಾರ್ಯಗಳನ್ನು ಮಾಡಿದ್ರು, देव ह्या जगामध्ये असताना जे चिन्ह चमत्कार केलेले आहेत ಆ ಸಂಗತಿಗಳನ್ನು ನೋಡಿ ಜನ ಆತನಿಗೂ ಕೂಡ ಆಶ್ಚರ್ಯ ಆಯಿತು. त्या सर्व विचार ते ऐकून त्याला आश्चर्य वाटलेलं आहे. ಯಾಕೆ ನಾನು ನನ್ನ ಸ್ವಾಮಿ ನಾನು ಭೇಟಿ ಆಗ್ಬಾರ್ದು, ನನ್ನ ಒಂದು ಏನೋ ಗೊಂದಲದ ಏನು ಸಮಸ್ಯೆ ಅದ, ನನ್ನ ಪರಿಹಾರ ಯಾಕೆ ಕಂಡುಕೊಳ್ಬಾರ್ದು ಅಂತ माझ्या ಮನುಷ್ಯನಿಗೆ ಅನಿಸ್ತು. समस्यामध्ये माझ्या ह्या परिस्थितीमध्ये मी का परमेश्वरला भेटायचं नाही म्हणून विचार आलेला आहे. ಯಾಕಂದ್ರೆ ಆತನ ದೇವರನ್ನ ಸಂಧಿಸುವ ಉದ್ದೇಶ ಏನಾಗಿತ್ತು, ಆತನಲ್ಲಿ ಇರುವಂತಹ ಒಂದು ಸಂಶಯ ಇತ್ತು, ಆ ಸಂಶಯದಿಂದ ಬಿಡುಗಡೆ ಹೊಂದ್ಕೊಳ್ಳಿಕ್ಕಾಗಿ ಆತನ ಪ್ರಯಾಸ ಪಟ್ಟಿದ್ದ. देवाला भेटायचं त्याला प्रश्न का म्हणजे त्याच्या मनामध्ये एक शंका होती, ते शंका पूर्ण करून घ्यायचं म्हणून त्याचे विचार होते. ಸಂಶಯ ಏನಾಗಿತ್ತಂದ್ರೆ, ते शंका काय होती म्हणजे ಲೂಕ लूक शुभवर्तमान 18ನೇ ಅಧ್ಯಾಯ लूक 18वा अध्याय ಅಲ್ಲಿ ನಾವು 18ರಿಂದ 18 पासून ಅಲ್ಲಿ ಸರ್ವಸಾಧಾರಣ 26ರವರೆಗೆ ವಾಕ್ಯವನ್ನು ನೋಡೋದಾದ್ರೆ 26 पर्यंत आपण पाहिलं तर ಅಲ್ಲಿ ನಾವು ನೋಡ್ತೇವೆ ಒಬ್ಬನೊಬ್ಬ ಅಧಿಕಾರಿ ಬಂದು तिथं एक अधिकारी येऊन ಅಲ್ಲಿ ದೇವರಲ್ಲಿ ಏನ್ ಕೇಳ್ತಾನೆ, आता काय मागत आहे, ನಾನು ನಿತ್ಯ ಜೀವನಕ್ಕಾಗಿ ಏನು ಮಾಡಬೇಕಂತ ಕೇಳ್ತಾನೆ. मी सार्वकालिक जीवन मिळवण्यासाठी काय करायचं आहे.
ಅದಕ್ಕೆ ದೇವ್ರು ಹೇಳ್ತಾನೆ ಇವನು, ಯಾಕಂದ್ರೆ ಎಲ್ಲಾ ಜನರು ಬಂದು ಹೋದ್ರು, ಎಲ್ಲರೂ ಕೂಡ ಆಶೀರ್ವಾದ ಹೊಂದ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ಕೇಳುವಂತ ವ್ಯಕ್ತಿಯ ಪ್ರಶ್ನೆ ದೇವರಿಗೆ ಒಂದು ವಿಧ ಅನಿಸಿತ್ತು. सर्व लोक येऊन आशीर्वाद मिळवून घेऊन गेलेले आहेत, पण हा जे व्यक्ती विचारत आहे याचा प्रश्न जरा वेगळा आहे. ಯಾಕಂದ್ರೆ ನಿತ್ಯ ಜೀವಿತಕ್ಕಾಗಿ ನಾವು ಏನೆಲ್ಲ ಮಾಡ್ಬೇಕಂತ ಅದು ದೇವರಲ್ಲಿ ಕೇಳ್ತದೆ. सार्वकालिक जीवनसाठी मी काय करायचं आहे म्हणून तो सांगत आहे. ಆವಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, तेव्हा येशू सांगत आहे, ಅಲ್ಲಿ ಮೋಶೆಗೆ ಕೊಡಲ್ಪಟ್ಟಂತ ಅದು 10 ದಶಾಜ್ಞೆಗಳ ಬಗ್ಗೆ ವಿಷಯದಲ್ಲಿ ಹೇಳ್ತಾನೆ ದೇವರು. इथं मोशेला दिलेला हा आज्ञाचा बदल इथं देव सांगत आहे. ಅಲ್ಲಿ ಏನ್ ಮಾಡ್ತಾನೆ ದೇವರು? इथं देव काय सांगत आहे? ವ್ಯಭಿಚಾರ ಮಾಡಬಾರ್ದು, विचार करायचा नाही, ನರಹತ್ಯೆ ಮಾಡಬಾರ್ದು, खून करायचं नाही, ಕದಿಯಬಾರದು, चोरी करायचं नाही, ಸುಳ್ಳು ಸಾಕ್ಷಿ ಹೇಳಬಾರದು, खोटं साक्ष सांगायचं ನಿನ್ನ नाही, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ. आई वडिलांना सन्मान करायचा आहे. ಈ ಯೇಸು ಸ್ವಾಮಿ ಕೇಳಿದಂತ ಒಂದು ಪ್ರಶ್ನೆಗೆ ಆತನ ಉತ್ತರ ಏನ್ ಹೇಳ್ತಾನೆ? ते येशू सांगितलेलं त्या प्रश्नाला उत्तर काय देत आहे? ಸ್ವಾಮಿ ಇದು ಎಲ್ಲವನ್ನೂ ಮಾಡ್ತಾ ಬಂದಿದ್ದೇನೆ ಅಂತ ಹೇಳ್ತಾನೆ. हे सर्व काही मी लहानपणापासूनच करत आलेलं आहे. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಎಲ್ಲವನ್ನು ಮಾಡಿದರೆ ಆಯ್ತು, ಸರಿ ಆಯ್ತು. ನಾ ಇನ್ನೊಂದು ವಿಷಯ ಕೇಳ್ತೇನೆ, ನೀನು ನಿನ್ನಲ್ಲಿರುವಂತಹ ಆಸ್ತಿ ಅಂತಸ್ತನ್ನು ಒಂದು ವೇಳೆ ನೀವು ಮಾರಿ ನನ್ನನ್ನು ಹಿಂಬಾಲಿಸುವುದಾದ್ರೆ ನಾನು ನಿಮಗೆ ನಿತ್ಯ ಜೀವನ ಕೊಡ್ತೇನೆ ಅಂತ ಹೇಳ್ತಾನೆ. येशू म्हणत आहे तू हे सर्व काय करत आहे तर चांगलं आहे, पण एक तुझ्यामध्ये कमी आहे ते मी तुम्हाला सांगतो. जे काय तुझी संपत्ती आहे ते सर्व काही तू विकून ते गोरगरिबांना दे म्हणून सांगितलेलं आहे. ಆದ್ರೆ ಆ ಬಂದಂತ ವ್ಯಕ್ತಿ तो आलेला व्यक्ती ಯಾವ ರೀತಿಯಾಗಿದ್ದಂದ್ರೆ, ते कसा होता म्हणजे ಆತನು ಸಾಮಾನ್ಯ ವ್ಯಕ್ತಿ ಇದ್ದಿರಾಕಿಲ್ಲ. तो साधारण व्यक्ती नव्हता. ಆತನು ತನಗೆ ಏನು ಬೇಕೋ ಅದೆಲ್ಲವನ್ನು ಕೂಡಿಟ್ಟಂತ, ತನಗೆ ಬೇಕಾದ ಎಲ್ಲವನ್ನು ಸಂಗ್ರಹ ಮಾಡಿ ಅಂತ ಆಸ್ತಿವಂತನಾಗಿದ್ದ. त्याला जे काय पाहिजे आहे ते सर्व काही साठवून ठेवलेला व्यक्ती होता तो. ಅವಾಗ ಆತನ ಏನ್ ವಿಚಾರ ಮಾಡಿದ? तो काय विचार केलेला आहे? ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿದ್ದೆ, ಎಷ್ಟೋ ಬೆವರು ಸುರಿಸಿದ್ದೇನೆ, मी हे सगळं कमवण्यासाठी कितीतरी प्रयास केलेला आहे, ಎಷ್ಟೋ ಬೆವರು ಸುರಿಸಿದ್ದೇನೆ. मी कितीतरी याच्यासाठी घाम घालवलेला आहे. ಆದ್ರೆ ಸ್ವಾಮಿ ಹೇಳ್ತದೆ, ನೀನ್ ಎಲ್ಲವನ್ನು ಬಿಟ್ಟು ಬಾ ಅಂತ ಹೇಳ್ತಾನೆ. पण हे प्रभू म्हणतंय सर्व काही सोडून ये म्हणून. ಅವಾಗ ಆತನ ಮತ್ತೊಂದು ಪ್ರಶ್ನೆ ಕಾಡ್ತದೆ, ಇದನ್ನೆಲ್ಲ ಬಿಟ್ಟು ಬರೋದು, ಇದನ್ನ ನಾ ಯಾಕೆ ಈ ಸ್ವಾಮಿ ಅಂತ ಬರ್ಬೇಕಿತ್ತಪ್ಪ ಅಂತ ಪ್ರಶ್ನೆ. तो विचार करत आहे हे सर्व काही सोडून यायचं राहिलं तर मी का प्रभूकडे आलो? ಆತರ ಬಂದಂತ ಉದ್ದೇಶ ಏನಾಗಿತ್ತು तो ಅಂದ್ರೆ, आलेला उद्देश काय होता म्हणजे ಆತನ ಏನೆಲ್ಲ ಮಾಡಿಟ್ಟಿದ್ದನು तो जे काही करून ठेवलेला होता, ಅದನ್ನ साठवून ನಾನೇ ठेवलेला होता, ಆಸ್ವಾದಿಸಬೇಕು, ಅದರಲ್ಲಿ ತೃಪ್ತರಾಗಿ ಅದರಲ್ಲಿ ಇನ್ನೂ ಸಂತೋಷ मी ಪಡ್ಬೇಕು. त्याला अनुभव करायचा आहे, त्याच्यामध्ये मी तृप्त व्हायचा आहे, हे त्याचा विचार होता. ಯಾಕಂದ್ರೆ ಏನಾಗ್ತದೆ, ಮನುಷ್ಯನಿಗೆ ಯಾವ ರೀತಿ ಇವತ್ತು ಹುಟ್ಟಿದ ಕೂಡ ಸಾವನ್ನ ಖಚಿತ, जसं माणूस जन्मल्यावर तो मरायचं ते खचित आहे, ಆದ್ರೆ ಆತನಿಗೆ ಒಂದು ಆಸೆ ಇದೆ, त्याला एक आशा आहे ಈ ಲೋಕದಲ್ಲಿ ಏನೆಲ್ಲ ಮಾಡಿಟ್ಟಿದನು या जगामध्ये मी जे काय कमवून ठेवलेलं आहे ಅದನ್ನ ನಾವು ಆಸ್ವಾದಿಸ್ತಾ ಅದರಲ್ಲಿ ನಾವು ಏನಾದ್ರು ಪರಿಹಾರ ಸಿಗ್ತದೆ, ನಾವು ಪೂರ್ಣ ಕೊನೆ ತನಕ ನಾವು ಅದರ ಮೇಲೆ ಉಲ್ಲಾಸಿಸ್ತಾ ಇರ್ಬೇಕು ಅನ್ನೋದು ಆತನ ಆಸೆ ಆಗಿತ್ತು. मी त्या संपत्तीमध्ये शेवटपर्यंत मी आनंदित राहायचं आहे म्हणून त्याचा विचार आहे. ಇವತ್ತು ಎಷ್ಟೋ ಜನ ಹಾಗೆ ಇದ್ದಾರೆ. आज किती लोक तसंच आहे. ನಾನು ಎಷ್ಟೋ ಪ್ರಯಾಸ ಪಟ್ಟಿದ್ದೇನೆ, मी कितीतरी प्रयास केलेला ಎಷ್ಟೋ आहे. ರಾತ್ರಿ ಹಗಲು ನಿದ್ದಿಗೆಟ್ಟನ ಕೆಲಸ ಮಾಡಿದ್ದೇನೆ. रात्रंदिवस मी झोप मोडून टाकून मी काम केलेलं आहे. ಏನ್ ಮಾಡೋದು ಇವತ್ತೆಲ್ಲ ಮಾಡಿದ್ರೆ ನನ್ನ ಮಕ್ಕಳನ್ನ ನೋಡೋ ಸ್ಥಿತಿ ಹೋಗಿಲ್ಲ. ಅದಕ್ಕೆ ನಾನು ಅದರಲ್ಲಿ ನಾವು ತೃಪ್ತಿಯಾಗಿರ್ಬೇಕು, ನಾವು ಮಕ್ಕಳಿಗೆ ಕೊಡ್ಬಾರ್ದು, ನಾವು ಆಸ್ತಿ ಅಂತಸ್ತಿನಾಗ ನಾವು ಏನು ಕೊಡ್ಬಾರ್ದು, ನಾನು ಖುಷಿ ಪಡ್ಬೇಕಂತ ಎಷ್ಟೋ ಜನ ಆಸೆ ಪಡ್ತಾರೆ. काय करायचं आहे मग मुलांना पण द्यायचं नाही ते संपत्ती, मीच अनुभव करायचा आहे म्हणून काही लोक विचार करून त्या प्रकाराने आहे. ಯಾಕಂದ್ರೆ ನಾನು ಮಾಡಿದಂತ ಪ್ರಯಾಸ ಇವ್ರಿಗೆ ಗೊತ್ತಾಗ್ತಲ್ಲ, ನಾ ಯಾಕೆ ಇವ್ರಿಗೆ ಕೊಡ್ಬೇಕನ್ನೋ ಪ್ರಯಾಸದಲ್ಲಿ मी केलेला कष्ट ह्यांना समजत नाही आहे, मी का ह्यांना द्यायचा म्हणून विचार आहे. ನಾನೇನು ಮಾಡಿದ್ದೇನೋ ಕಷ್ಟ ಅವ್ರು ಮಾಡ್ಲಿ, मी काय कष्ट केलेलं आहे ते त्यांनी पण करू देत. ಎಷ್ಟೋ ಜನ ಅದೇ ರೀತಿ ವಿಚಾರ ಮಾಡ್ತಾರೆ. कित्येक लोक त्याच प्रकाराने विचार करणारे आहे. ಹೌದಲ್ಲ? ಅಲ್ಲಿ ನೋಡ್ರಿ, ಅವನಿಗೆಲ್ಲ ಇದೆ, ಆದ್ರೆ ದೇವರ ಬಗ್ಗೆ ಎಲ್ಲವೂ ತಿಳಿದುಕೊಂಡಿದ್ದಾನೆ. ಆತನಿಗೆ ಬಂದಂತೇನು, ಆತನ ದೇವರು ಏನ್ ಹೇಳ್ತಾನೆ ಅದನ್ನ ಕೈಗೊಂಡು ನಡೆಯೋದು ನನ್ನ ಜೀವಿತ ಕೃತಾರ್ಥ ಗೊತ್ತಿದ್ರು ಕೂಡ ಅವ್ನು ಮಾಡ್ಲಿಲ್ಲ. त्याला सर्व काही माहित आहे आणि तो सर्व काही करत आहे आणि तो जे देवाने जे सांगितलेलं आहे ते करत नाही आहे तिकडे. ಯಾಕಂದ್ರೆ ಆತನಿಗೆ ಆತನ ಆಸ್ತಿ ಅಂತಸ್ತಿಯ ವ್ಯಾಮೋಹ ಹೆಚ್ಚಿದೆ ಅವನಿಗೆ. का म्हणजे त्याच्या आस्थेवरती त्याला आशालय आहे. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, त्यासाठी देवाची वचन मध्ये पाहत आहोत. 24ನೇ ವಚನದಲ್ಲಿ ನೋಡೋದಾದ್ರೆ 26व वचन मध्ये आपण पाहतो, ಆಗ ಯೇಸು ಅವನನ್ನು ನೋಡಿ येशू त्याला पाहून ಧನವಂತರು हे धनवान लोक ದೇವರ ರಾಜ್ಯದಲ್ಲಿ ಸೇರುವುದು देवाच्या राज्यामध्ये जाणे ಎಷ್ಟೋ ಕಷ್ಟ. प्रवेश करणे कितीतरी कठीण आहे म्हणून सांगत आहे. ಐಶ್ವರ್ಯವಂತನು तो श्रीमंत व्यक्ती ಸೇರೋದಕ್ಕೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರೋದಕ್ಕಿಂತ जे धनवान व्यक्ती देवाच्या राज्यामध्ये पोहोचण्यापेक्षा ಒಂಟಿಯು ಸೂಜಿಗನ್ನಿನಲ್ಲಿ ನುಗ್ಗುವುದು ಸುಲಭ ಅಂದನು. उंटाने सुईच्या नाकातून जाणे सोपं आहे म्हणून सांगितलेलं आहे.
ನೋಡ್ರಿ ಇಲ್ಲಿ ನಾವು ನೋಡ್ತೇವೆ ದೇವರ ಆತನ ನೋಡಿದಾಗ ತನ್ನ ಶಿಷ್ಯರು ಹೇಳ್ತಾನೆ इथं पाहिल्यावर येशू शिष्यानं सांगत आहे ಐಶ್ವರ್ಯವಂತರು ಈ ಒಂದು ದೇವರ ಸ್ವಾಸ್ಥ್ಯ ಹೊಂದ್ಕೊಳ್ಳಿಕ್ಕೆ ಅವರು ಯೋಗ್ಯರು ಅಂತ ಹೇಳ್ತಾನೆ. जे धनवान लोक आहेत ते जे प्रभूचा स्वास्थ्य आहे ते मिळवण्याचं कठीण आहे म्हणून सांगत आहे. ಯಾಕಂದ್ರೆ ಈ ಲೋಕದಲ್ಲಿ ಜನ ಈ ಲೋಕದ ವಿಷಯದ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. कारण हा जगाची लोक ह्या जगाचा बद्दलच विचार करतात. ಆದ್ರೆ ನಿಮ್ಮನ್ನು ನಮ್ಮನ್ನು ಪ್ರೀತಿಸುವಂತ ದೇವರು पण तुम्हाला मला प्रेम करणारा ಸ್ವರ್ಗ परमेश्वर ಲೋಕದಲ್ಲಿ ನಮಗೋಸ್ಕರ ಇಟ್ಟಂತ ಸಕಲ ಐಶ್ವರ್ಯವನ್ನು ಹೊಂದ್ಕೊಳ್ಳಿಕ್ಕೆ ನಾವು ಬಿದ್ದು ಹೋಗ್ತಾ ಇದ್ದೇವೆ. स्वर्गाच्या राज्यामध्ये जे काय आपल्यासाठी संपत्ती ठेवलेलं आहे ते मिळवून घेण्यासाठी आज आम्ही कमी पडत आहोत. ಯಾಕಂದ್ರೆ ಸಣ್ಣ ಏನು ವಿಷಯಕ್ಕೋಸ್ಕರ ಜಗಳಾಡ್ತಾ ಇಲ್ಲ ಅಲ್ಲೇ ಸಮಯ ಕಳೀತಿದ್ದೇವೆ. ते लहान लहान विषयासाठी आम्ही भांडण करून ते आम्ही सर्व गमवून घेत आहोत. ಒಂದು ಕ್ಷಣ ಆತ್ಮಿಕ ಲೋಕದಲ್ಲಿ ದೇವರು ನಮಗೋಸ್ಕರ ಏನೆಲ್ಲ ಇಟ್ಟಿದ್ದಾರೆ ಅವನು ಒಂದು ವೇಳೆ ವಿಚಾರ ಮಾಡೋದಾದ್ರೆ आत्मिक जगामध्ये प्रभूने आमच्यासाठी जे काय ठेवलेलं आहे ते आम्ही विचार केलं तर ನಾವು ಇದಕ್ಕೆ ಬಗ್ಗೆ ನಾವು ಬಡದಾಡ್ಲಿಕ್ಕೆ ಹೋಗೋಲ್ಲ, ಜಗಳಾಡ್ಲಿಕ್ಕೆ ಹೋಗೋದಿಲ್ಲ. त्याच्यासाठी आम्ही भांडण करण्यासाठी जात नाही. ಅದಕ್ಕೋಸ್ಕರ ಹೇಳ್ತಾರೆ ಐಶ್ವರ್ಯವಂತರು ಯಾರು ಐಶ್ವರ್ಯವಂತ ದೇವರ ರಾಜ್ಯ ಸೇರೋದು ಎಷ್ಟೋ ಕಷ್ಟ ಅಂತ ಹೇಳ್ತಾರೆ. त्यासाठी धनवान लोक देवाच्या राज्यामध्ये प्रवेश करणे कठीण आहे म्हणून सांगत आहे. ಹೌದಲ್ಲ, ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ. ಆದ್ರೆ ಒಂದು ಒಂಟೆ ಸೂಜಿ ಗಣ್ಣಿಲ್ಲ ಹೋಗೋದಂದ ಅಂದ್ರೆ ಸೂಜಿ ಇರ್ತಲ್ಲ ಅದ್ರ ಕಣ್ಣು ಇರ್ತದ ದಾರ ಅಂತಲ್ಲ ಅಷ್ಟು ನಾನು ದಾಟಿ ಹೋಗ್ತಂತ ಹೇಳ್ತಾನೆ. तर सांगत आहे उंट सुईच्या नाकातून जाणे ते सोपं आहे म्हणून सांगत आहे. ನೀವೆಲ್ಲ ನೋಡಿದ್ರಿ तुम्ही पाहिलेल्या ಅದ್ರಲ್ಲಿ ದಾರ ಹಾಕುವಾಗ ಎಷ್ಟೋ ಪ್ರಯಾಸ ಪಡ್ಬೇಕಾಗ್ತದ. सुईमध्ये दोरा घालायचा म्हणजे लई कठीण असतंय, ಹೌದಲ್ಲ, है का नाही? ನಾವು ವಿಚಾರ ಮಾಡ್ರಿ ಅಲ್ಲಿ ನಾವು ನೋಡ್ತೇವೆ ಒಂಟೆಯನ್ನು ದೇವರಿಗೆ ಯಾಕೆ ಒಂದು ಮಾದರಿಯಾಗಿ ತೆಗೆದುಕೊಂಡು ನಾವು ಪ್ರಶ್ನೆ ಮಾಡೋದಾದ್ರೆ उंटला का देवाने उदाहरण असं घेतलेलं आहे म्हणून ಬೇರೆ आपण ಯಾವ್ದೋ विचार केला तर ತಗೊಂಡ್ಬೋದಿತ್ತು. दुसरं काहीतरी घेतलं असतं. ಆದ್ರೆ ದೇವರು ವಿಶೇಷವಾಗಿ ಒಂಟೆಯನ್ನು ಅಲ್ಲಿ ನಾವು ತಗೊಂಡು ಒಂದು ಮಾದರಿಯಾಗಿ ತೋರಿಸಿದ ನಾವು ನೋಡ್ತೇವೆ. पण देव तिकडं उंटाला उदाहरण असं घेऊन घेतलेलं आपण पाहत आहोत. ನಿಮ್ಗೆಲ್ಲರಿಗೂ ಗೊತ್ತು तुम्हाला सर्वांना माहित आहे ಒಂಟೆಗೆ ಮರುಭೂಮಿಯ ಒಂದು ಜಹಾಜ್ ಅಥವಾ ಹಡಗ್ ಅಂತ ಅಂತಾರೆ. की उंटला ते रानातला जहाज म्हणून म्हणतात. ಹೌದಲ್ಲ, ಆದ್ರೆ ಒಂಟೆಲಿರುವಂತ ವೈಶಿಷ್ಟ್ಯವನ್ನು ನೋಡೋದಾದ್ರೆ उंट मध्ये असलेलं वैशिष्ट्यता पाहिलं तर आपण ನೋಡಿ ಸರ್ವಸಾಧಾರಣ ಒಂಟೆಯ ಒಂದು ಹೈಟ್ 7 ಫುಟ್ ಇರ್ತದ. ते उंटचं हाईट 7 फूट असतंय. ಹೌದಲ್ಲ, ಅಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಇಲ್ಲಿ ದೇವರು ಆ ಒಂದು ಒಂಟೆಗೆ ಹೋಲಿಕೆ ಮಾಡಿ ಒಬ್ಬ ವಿಶ್ವಾಸ ಜೀವಿತದ ಬಗ್ಗೆ ದೇವರು ತಿಳಿಪಡಿಸ್ಲಿಕ್ಕೆ त्या ಹೋಗ್ತೇವೆ. उंटला तो उदाहरण करून एक विश्वासणाऱ्याच्या जीवनाचा बदल येशू सांगत आहे. ಇವಾಗ ನಾನು 5 ಫುಟ್ 4 ಇಂಚ್ ಇದ್ದೇನೆ. मी 5 फूट 4 इंच आहे. ಈ ನೋಡ್ಲಿಕ್ಕೆ ಇಷ್ಟ ಇದೆ ಫಸ್ಟ್ ನಾವು ಸರಿಸಮ ಕಾಣ್ತೇವೆ. आता पाहण्यासाठी आम्ही लेवल दिसत आहोत. ಹೌದಲ್ಲ, ऐका नाही. ಇಲ್ಲಿ ದೇವರು ಒಂದು ದೃಷ್ಟಾಂತ ರೂಪದಲ್ಲಿ ತಿಳಿಪಡಿಸಿದಾಗ देव इथं उदाहरणामध्ये सांगत असताना ಯಾವಾಗ ನನ್ನನ್ನು ನಾವು ತಗ್ಗಿಸಲ್ಪಡ್ತೇನೋ कधी मी स्वतःला नम्र करून घेतो ನಾನು ಅದೇ ಸ್ಥಿತಿಯಾಗಿ ಇರ್ತೇನಾ. त्याच स्थितीमध्ये मी असतो काय. 5 ಫುಟ್ 4 ಇಂಚ್ನೇ ಕಾಣ್ತೇನಾ. 5 फूट 4 इंचच दिसतं काय. ದೇವ್ರು ಹೇಳ್ತಾನೆ ಮೊಣಗನ್ನಲ್ಲಿ ಯಾವಾಗಿನಿಂದ ಬರ್ತೀವೋ जेव्हा तू गुडघ्यावरती येतोस ನೋಡ್ರಿ ನಾವು ಅದೇ ಹೈಟ್ ಇರ್ತದ ನಮ್ಗೆ. आम्ही एवढ्याच हाईट मध्ये राहतो. ಅವಾಗ ಎಷ್ಟು ನಾವು ಸಣ್ಣವನ್ ಆಗ್ತೇವೆ ನೋಡ್ರಿ. पण बघा आता किती लहान झालेले आहे बघा. ನಾನು ನಿಮ್ಗೆ ಏನೇನು ಕಾಣ್ತಿದ್ದೇನೆ दिसत आहे का सगळ्यांना? ಇಲ್ಲ. काही लोकांना दिसत नाहीये. ನಾವು ತಗ್ಗಿಸಲ್ಪಡುವಂತ ಮನಸ್ಸುಳ್ಳವರಾಗಿರಬೇಕು. आम्ही स्वतःच नम्रता करणाऱ्या स्वभावामध्ये असायला पाहिजे. ನಾನು ನನ್ನದು ನನ್ನ ಸಮಾಜ ನನ್ನ ಕುಟುಂಬ ನಾವು ದೊಡ್ಡ ಅಂತಸ್ತಿಂದ ಬಂದೆ ನಾನು ಇಂಥ ಹಿನ್ನೆಲೆಯಿಂದ ಬಂದೆ ಅಂತ ಜಮ್ಮದಲ್ಲಿ ಬಿದ್ದ ಒಂದು ತೆಗೆದು ಹಾಕಿರೋ ದೇವಳು मी माझं परिवार आणि मी ह्या कुलातला आहे, मी इकडनं आलेला आहे म्हणून गर्वाने सांगितल्या बदली आपण स्वतःच नम्र केलं तर देवाचे आशीर्वाद मिळणार. ಒಂದು ನಾವು ನೋಡ್ತೇವೆ ಒಂಟೆ ಎತ್ತರ ಇರ್ತದ 7 ಫುಟ್. ते उंट जे आहे 7 फूट उंच असतंय. ಯಾವಾಗ ಅದು ತನ್ನ ಮನಗಳಲ್ಲಿ ಬರ್ತದೋ ತನ್ನ ಕಾಲುಗಳು ಮಡಿಸ್ಕೊಂಡು ಬರ್ತದೋ कधी ते गुडघ्यावरती येत ते आणि खाल बसतंय ಅವಾಗಲೇ ಆತನ ಸಾಕಿದಂತ ಯಜಮಾನ ಅದ್ರ ಮೇಲೆ ಕುತ್ಕೊಳ್ಳಿಕ್ಕೆ ಆಗ್ತದೆ. तेव्हा ते त्याला बाळगलेला ते जे यजमान त्याचा आहे त्याच्यावरती बसू शकतं. ಏನ್ ಮಾಡ್ಬೇಕು? काय होतंय ಒಂಟೆ ಅನ್ನೋದು ಅದು ಕೂಡಲ್ ಪಡಬೇಕು. ते उंट बसले जायचं आहे. ಅವಾಗಲೇ ಆತನ ಯಜಮಾನ ಅದ್ರ ಮೇಲೆ ಸವಾರಿ ಮಾಡ್ಲಿಕ್ಕೆ तेव्हाच त्याचं यजमान त्याच्यावरती सवारी करू शकतोय. ಒಂದು ವೇಳೆ 7 ಫುಟ್ ಅದ್ರ ಮೇಲೆ ಜಿಗಿದು ಹತ್ಬೇಕಾಗ್ತದೆ. तर हे 7 फूटचं ते तसंच राहिलं तर उडी मारून त्याच्यावरती बसायचं लागतंय. ಅದು ಸರಿಯಾಗಿ ಕೊಡ್ಲಿಕ್ಕೆ ಬರೋಂಗಿಲ್ಲ. ते बरोबर बसायला होत नाही. ಹೊಳೆ ಬೀಳ್ತೇವೆ. ते उडी मारताना पडू पण शकतंय. ಆದ್ರೆ ಯಾವಾಗ ನಮ್ಮನ್ನ ನಾವು ತಗ್ಗಿಸ್ಕೊಳ್ಕೊಂಡು ಯಾವಾಗ ನಾವು ಮನದಲ್ಲಿ ಬರ್ತೇವೋ कधी आपण स्वतःच नम्र करून आपण गुडघ्यावरती येतो ಅವಾಗಲೇ
त्या वेळामध्ये ನೋಡಿ ನಾವು ನೋಡ್ತೇವೆ ಈ ಲೋಕದಲ್ಲಿರುವಂತ ಒಂಟೆ ಸಾಕಿದಂತ ಯಜಮಾನ ಅದ್ರ ಮೇಲೆ ಯಾವ ರೀತಿ ಕೊಡ್ತಾನೋ या जगामध्ये असलेले उंट तो बाळगलेला त्या यजमान कसं उंट वरती बसतंय ಅದೇ ರೀತಿ ಆತ್ಮಿಕ ಲೋಕದಲ್ಲಿ ನೀವು ಯಾವಾಗ ಮನುಗಾಲಿನಲ್ಲಿ ಬರ್ತೀವೋ त्याच प्रकारे आत्मिक लोक मध्ये आपण जेव्हा गुडघ्यावरती येतो ಆತ್ಮಿಕ ತಂದೆಯಾದಂತ ನಮ್ಮನ್ನು ನಿಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಹೃದಯ ಮೇಲೆ ವಸತಿ ಮಾಡಲಿಕ್ಕೆ आमेन. ಇಷ್ಟಪಡುತ್ತಾನೆ. आत्मिक पिता असलेला त्या परमेश्वर आपल्यावरती वास करणार आहे. ದೇವರು ಬಯಸುವನಾಗಿದ್ದಾನೆ. देव तेच आवड करणार आहे. ಯಾವಾಗ ನೀವು ಮನುಗಾಲಿನಲ್ಲಿ ಬರ್ತೀರೋ कधी आपण गुडघ्यावरती येतो ಅವಾಗಲೇ ನಾನು ನಿಮ್ಮ ಮೇಲೆ ಕೂಡ್ಲಿಕ್ಕೆ तेव्हाच मी ಇಷ್ಟಪಡ್ತೀನಿ. तुमच्यावरती बसू शकतो. ಆತ್ಮಿಕ ಲೋಕದಲ್ಲಿ ಏನೋ ಬದಲಾವಣೆ ಆಗಲಿಕ್ಕೆ आत्मिक लोक मध्ये काहीतरी बदल होण्यासाठी जात ಯಾವುದು आहे. ಮನುಷ್ಯರಿಂದ ಆಗೋದಿಲ್ಲೋ जे काही माणसाच्या द्वारे होत ಅದು नाही ದೇವರಿಂದ ते ಆಗ್ತದೆ. देवाच्या द्वारे होणार आहे. ಅಲ್ಲಿ ದೇವರ ವಾಕ್ಯ ನಾವು आणि ನೋಡ್ತೇವೆ. देवाचं वचन मध्ये आम्ही पाहत आहोत, ಅಲ್ಲಿ ನಾವು ನೋಡೋದಾದ್ರೆ तिथं पाहत आहोत. आता ಆತನ ಶಿಷ್ಯರಿಗೆ ಹೇಳ್ತಾನೆ 26ನೇ ವಚನದಲ್ಲಿ 26वा वचन मध्ये शिष्यानं सांगत ಈ आहे. ಮಾತನ್ನು ಕೇಳಿದವರು नंतर ते लोकांना ऐकले, ಹೀಗೆಂದರೆ ते म्हणाले ಯಾರಿಗೆ ರಕ್ಷಣೆ ಆಗಿತ್ತು कुणाला तारण होईल ಎಂದು ಕೇಳಲು म्हणून विचारल्यावर ಆತನು तो सांगितला, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು जे मनुष्याला अशक्य आहेत ಅದು ದೇವರಿಗೆ ಸಾಧ್ಯವಾಗಿದೆ ಅಂದನು. त्या देवाला शक्य आहेत म्हणून सांगितलं. ನೋಡ್ರಿ ಒಂಟೆ ಯಾವಾಗ ಈ ರೀತಿ ಬರ್ತದ ನಾವು ಉದಾಹರಣೆ ನೋಡಿದೆ. ಸೂಜಿಗಲ್ಲಿ ನಾವು ಹೋಗ್ಬೇಕಾದ್ರೆ ಎಷ್ಟೋ ಪ್ರಯಾಸ ಪಡ್ತೇವೆ, ದಾರಲ್ಲಿ ಹೋಗ್ಲಿಕ್ಕೆ ನಾವು ಗುದ್ದಾಡ್ತಿದ್ವಿ. इथं आपण पाहत आहोत सुईमध्ये जे दोरा घालायचं आहे ते लई प्रयासाचं कार्य असतंय. ಸೂಜಿ ಇಷ್ಟು ದೊಡ್ಡದಿರ್ತದೆ ಅಂದ್ರೆ ಅದ್ರ ಅಲ್ಲಿ ರಂಧ್ರ ಮಾತ್ರ ಸಣ್ಣ ಇರ್ತದ. ते सुई मोठा असतंय पण त्याचं जे होल आहे ते लई बारीक असतंय, ಹೌದಲ್ಲ? होय का नाही? ಅದು ಯಾವಾಗ ಯೂಸ್ ಮಾಡ್ತದೆ ಸೂಜಿ? ಅದಕ್ಕೆ ಯೂಸ್ ಆಗ್ತದ ते सुई कशासाठी युज होत आहे? ಹರಿದಿದ್ದು ಜೋಡಿಸ್ಲಿಕ್ಕಾಗಿ ಯೂಸ್ जे ಆಗ್ತದೆ. काय फाटलेले कापड वगैरे आहे ते शिण्यासाठी कामाला येत आहे. ಆತ್ಮಿಕ ಲೋಕದಲ್ಲಿ ಕೂಡ ನೀವು ಯಾವ ಒಂದು ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ರೆ ಅವನು ಹೊಲಿಲಿಕ್ಕಾಗಿ ದೇವರು ನಿಮ್ಮನ್ನು ಉಪಯೋಗಿಸ್ತಿದೆ. आत्मिक जगामध्ये कुठल्या विषयामध्ये आम्ही फाटलेले आहोत त्यामध्ये शिवण्यासाठी ते उपयोगित होणार आहे. ಇನ್ನೊಂದು ಒಂಟೆ ವೈಶಿಷ್ಟ್ಯ ಅಂದ್ರೆ आणखी एक उंटचं जे विशेष काय म्हणजे ಅದು ಪ್ರತಿದಿನ ನೀರು ಕುಡ್ಕೊಂತ ಹೋಗಂಗಿಲ್ಲ. ते दर दिवस पाणी पित जात नाही. ಒಂದು ಸರ್ತಿ ಕುಡಿದ್ರೆ ಸರ್ವೇಸಾಧಾರಣ 20 ದಿವಸ ನೀರಿಲ್ಲದೆ ಬದುಕ್ತದೆ. ते एक वेळा पाणी पिलं तर 20 दिवस पर्यंत पाणी नसताना ते जगतंय. ಬೇರೆ ಪ್ರಾಣಿಗಳು ನೀರು ಕುಡ್ಲೇಬೇಕು ಇದ್ರೆ ಬಿಸಿಲಿಗೆ ಸತ್ತು ಹೋಗ್ಬಿಡ್ತವೆ. दुसरे जे प्राणी आहेत ते दर दिवस पाणी प्यायलाच पाहिजे, नाही तर ते मरून जातात. ಆದ್ರೆ बरं. ಯಾವಾಗ ಒಂಟೆ ವೈಶಿಷ್ಟ್ಯ ಏನಂದ್ರೆ ಅದು 20 ದಿವಸ ಹಂಗೆ ಇರ್ತದಂತ. ते उंटचा विशेष काय म्हणजे 20 दिवस पर्यंत ते तसंच असतंय. ಎಷ್ಟೇ ಬಿಸಿಲು ಬಂದ್ರು, किती ऊन असू दे, ಎಷ್ಟೇ ಮಳೆ ಬಂದ್ರು, ಎಷ್ಟೇ ಗಾಳಿ ಬಂದ್ರು किती वारा येऊ दे, ಆ ರೀತಿಯಾಗಿ ಅದು ಬದುಕ್ತದ. त्या वेळामध्ये ते जगतंय. ಪ್ರಾರ್ಥಿಸಂತ ವ್ಯಕ್ತಿ प्रार्थना करणारा व्यक्ती ಅವ್ನಿಗೆ 20 ದಿವಸ ಅಲ್ಲ 40 ದಿವಸ ಮಾಡಿದ್ರು ಏನು ವ್ಯತ್ಯಾಸ तो ಅನ್ಸೋದಿಲ್ಲ. 20 दिवस नाही 40 दिवस ಆತನು केला तरी पण ಬದುಕ್ತಾನೆ. फरक ಪ್ರಾರ್ಥನೆ लागणार नाही. ಮಾಡುವಂತ ಮನುಷ್ಯನ ಯಾವಾಗ ಬಿದ್ದು ಹೋಗಿದ್ದು ನೋಡಿದ್ರೆ ಪ್ರಾರ್ಥನಾ- ವಾಸ್ತವದಲ್ಲಿ ಇದು ಬಂದಾಗ ಯಾವ ಮನುಷ್ಯ ಬಿದ್ದು ಹೋಗಿದ್ದು प्रार्थना ನೋಡಿದ್ರೆ करणारा व्यक्ती कधीतरी पडून गेलेला बघितलेला आहे का? ಇಲ್ಲಿ ದೃಷ್ಟಾಂತ ರೂಪದಲ್ಲಿ ದೇವರು ಹೇಳ್ತಿದ್ದಾನೆ. इथं दृष्टांतमध्ये ಒಂಟೆ सांगत 40 आहे. ದಿವಸ 20 ದಿವಸ ಬದುಕಿರುವಾಗ ವಿಶ್ವಾಸಿ ಎನಿಸಲ್ಪಟ್ಟಂತ ಪ್ರಾರ್ಥನೆಯಲ್ಲಿ ಯಥಾರ್ಥವಾಗಿ ತನ್ನ ಜೀವಿತವನ್ನು ದೇವರಿಗಾಗಿ ಸಮರ್ಪಿಸಲ್ಪಟ್ಟಂತ ವ್ಯಕ್ತಿಯು ಬದುಕ್ತಾನೆ. एक विश्वासणारा तो देवासाठी संपूर्ण आपलं जीवन सोपून देऊन यथार्थ जीवन जगणारा तो नेहमी जगत राहतो. ನವೆಂಬರ್ ತಿಂಗಳು ಉಪವಾಸ ಪ್ರಾರ್ಥನೆ ತಿಂಗಳಂತ ಫಸ್ಟ್ ಮುಂಚೆ ಹೇಳಿದ್ದಾರೆ ನಿಮ್ಗೆ. हे नोव्हेंबरचा महिना प्रार्थनाचा महिना आहे म्हणून सांगितलं गेलेलं आहे. ಇವತ್ತು ಸಾಕ್ಷಿ ರೂಪಿ ನಿಂತ್ಕೊಳ್ಳಿ ಕಾರಣ ಏನಂದ್ರೆ आज साक्षीमध्ये उभा राहण्यासाठी कारण काय ನೀವು म्हणजे ನಿಮ್ಮ ಬರಿದು ಮಾಡಿಕೊಂಡು तुम्ही स्वतःला रिकामी करून घेऊन ದೇವರ ಹತ್ತಿರ ಹೋಗ್ತಾ ಇದ್ರೆ देवाचं जवळ जात आहात. ಯಾವಾಗ ನೀವು ಬರಿದಾಗ್ತಿರೋ जेव्हा तुम्ही रिकामी होता ದೇವರು ತುಂಬಲಿಕ್ಕೆ ಪ್ರಯಾಸ देव तेव्हा ಪಡ್ತಾರೆ. तुम्हाला भरण्यासाठी ಅದಕ್ಕೆ ನಾವು ಸಾಕ್ಷಿ ನೋಡ್ತಿದ್ದೇವೆ. तेच आम्ही साक्ष पाहत ಸಾಕ್ಷಿ आहोत. ಕಳೆದ ವಾರದಲ್ಲಿ ಆಗ್ಲಿ ಈ ವಾರದಲ್ಲಿ ಆಗ್ತಿದ್ದೇವೆ. ಯಾಕೆ? गेल्या आठवड्यामध्ये साक्ष घडलं नाही, या आठवड्यामध्ये घडलं म्हणजे का घडलेलं आहे? ನೀವು ಮೊಣಗಾಲಲ್ಲಿ ಬಂದಿದ್ದೀರಿ, तुम्ही गुडघ्यावरती आलेला आहे, ಮೊಣಗಾಲದಲ್ಲಿ ಸಾಮರ್ಥ್ಯ ತೋರಿಸ್ತಿದ್ರೆ. तुम्ही गुडघ्यावरती सामर्थ्य दाखवलेलं आहे. ಇನ್ನೊಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. आणखी एक उदाहरण मी तुम्हाला ನೋಡಿ, सांगतो. ಸಣ್ಣ ಮಕ್ಕಳು ಇರ್ತವೆ. लहान लहान मुलं असतात, ಹುಟ್ಟಿದಂತ ಮಕ್ಕಳು 6 ತಿಂಗಳು 8 ತಿಂಗಳ ಮಕ್ಕಳು ಇದ್ದಾಗ ते 6 किंवा 8 वर्षाचे मुलं असतात. ಅವು ಏನ್ ಮಾಡ್ತೇವೆ? ಅಂಬೆಗಾಲಲ್ಲಿ ಬರ್ತವೆ. ते कार्य करतात, ते गुडघ्यावरती येतात, ಏನ್ ಮಾಡ್ತಾ? ಕೈ ಮಾಡ್ತಾ ಎತ್ಕೊ. ते उचलून घ्या, ಭಾಷೆಯಲ್ಲಿ ಹೇಳ್ತೇವೆ ಎತ್ಕೊ ಎತ್ಕೊ ಅಂತ त्याच्या ಹೇಳ್ತೇವೆ. भाषेमध्ये हात वरती करून उचलून घ्या म्हणून ಈ म्हणतात. ಭಾಷೆ ಎತ್ಕೊಳಿಕ್ ಆಗ್ತದೆ ನನಗೆ? आता पास्टरला उचलायला होतंय काय? ಇಲ್ಲ. होणार नाही. ಮೊಣಗಾಲಲ್ಲಿ ಎಲ್ಲಿ ಬಂದು ಕೇಳ್ತಾ ಮಕ್ಕಳು ಎತ್ಕೊ ಅಂತ. ते गुडघ्यावरती येऊन मुलं उचलून घ्या म्हणत राहतात. ಅವಾಗ ಇನ್ನು ಅವನು ಪ್ರೀತಿಸುವಂತ ತಂದೆ ಆಗಿ ಯಾರಾಗ್ಲಿ ಏನ್ ಮಾಡ್ತಾ ಗೊತ್ತದ? तेव्हा त्याला प्रेम करणारा पिता असू दे किंवा दुसरे असू दे काय करतात? ಅವ್ರು ಏನ್ ಮಾಡ್ತಾರೆ? त्याला काय करतात? ಅದು ಕರಗಿರ್ಲಿ, ते कसंही राव, काळा असू दे, ते गोरा असू दे, ಅದು ಗಿಡ್ಡದಾಗಿರ್ಲಿ, ते लहान असू दे, ಅದು ಎತ್ತರ ಆಗಿರ್ಲಿ, ते उंच असू दे, ಅದು ಸುಮ್ಮನೆ ಬರ್ತಾ ಇರೋದು ವಿಚಾರ ಮಾಡೋಂಗಿಲ್ಲ. त्याला शेंगूळ येत असलं तरी पण ते ಅದನ್ನ विचार ಕೈ करत ತಗೊಂಡು नाही. ಮಾಡ್ತಿರ್ತಾರೆ ಎತ್ಕೊ ಎತ್ಕೊಂಡು. ते ಅವಾಗ ಏನ್ ಮಾಡ್ತದೆ? हात करून असं उचलून घे म्हटल्यावर ಅವಾಗಲೇ ಎತ್ಕೊಳ್ತೇವೆ. त्याला उचलून घेत आहे.
ಹೌದಲ್ಲ? ऐका नाही, ನಾವು ಪ್ರಾರ್ಥನೆಯಲ್ಲಿ ಯಾಕೆ ಬರ್ಬೇಕಂದ್ರೆ ಪ್ರಾರ್ಥನೆ ನಿಂತು ಮಾಡಬಹುದು, ಅದಕ್ಕೆ ತಪ್ಪಿಲ್ಲ. आपण प्रार्थनेमध्ये का गुडघ्यावरती यायचं म्हणजे उभा राहून प्रार्थना करू शकतो. ಆದ್ರೆ ಮೊಣಗಾಲ್ನಲ್ಲಿ ಬರೋದ್ರ ಉದ್ದೇಶ ಏನಂದ್ರೆ पण गुडघ्यावरती येण्याचा उद्देश काय म्हणजे ದೈಹಿಕ ಲೋಕದಲ್ಲಿರುವಂತ ಮಕ್ಕಳನ್ನ ಯಾವ ರೀತಿನ ಎತ್ಕೊಳ್ತೇವೋ दैहिक लोकांमध्ये असलेले जे मुलांना जसं आम्ही वर उचलून घेतो ಅದೇ ರೀತಿ ಆತ್ಮಿಕ ಲೋಕದಲ್ಲಿ ನೀವು ಯಾವಾಗ ಪ್ರಾರ್ಥನೆ ವಿಜ್ಞಾಪನೆ ಮೊಣಗಾಲಲ್ಲಿ ಬರ್ತಿರೋ त्याच प्रकारे आत्मिक लोकांमध्ये जेव्हा आपण गुडघ्यावरती येतो, नम्रतामध्ये येतो, ಅವಾಗಲೇ ದೇವರು ನಿಮಗೆ ಎಬ್ಬಿಸ್ಕೊಳ್ಳಿಕ್ಕೆ देव आपल्याला वर उचलून घेणार आहे. आमेन. ಅದಕ್ಕೆ ಹೇಳ್ತಾನೆ ಅಲ್ಲಿ ನಾವು ಒಂಟೆ ಸ್ವಭಾವನ ಧರಿಸ್ಕೊಳ್ಬೇಕು. त्यासाठी उंटचा स्वभाव आपल्यामध्ये राहायचं म्हणून सांगत आहे. ಇನ್ನೊಂದು ಸಂಗತಿ ನಾವು ನೋಡ್ತೇವೆ ಒಂಟೆ ವಿಷಯದಲ್ಲಿ. आणखी एक विषय आपण उंटचा बद्दल पाहिलं तर ಒಂಟೆ ತನ್ನ ಸಾಂಕ್ರಾಮಿಕದಿಂದ ಬರುವಂತ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟುವುದಕ್ಕಾಗಿ ಅದರ ಒಂಟೆಯ ಬಾಯಲ್ಲಿ ಜೀವಂತ ಹಾವನ್ನು ಹಾಕ್ತಾರೆ. ते जे रोग येत आहे उंटला त्याच पासून वाचण्यासाठी जिवंत सापाला त्याच्या तोंडामध्ये घालतात. ಹಲ್ಲೆಲೂಯಾ. हालेलुया. ಯಾಕಂದ್ರೆ का म्हणजे ರೋಗ ನಿರೋಧಕ ಶಕ್ತಿ ಅದಕ್ಕಿದೆ. त्याला ಹಾವಿನ ರೋಗ ಕಚ್ಚಿಕೊಳ್ಳುವುದರ ಮೂಲಕವಾಗಿ रोग निरोधक शक्ती त्याला आहे. ಒಂದು ವೇಳೆ ಅದು ಮಾಡಿಲ್ಲ ಅಂದ್ರೆ ते केलं नाही तर ಆ ನಾಲಿಗೆ ಪೂರ ಹೊರಗೆ ಬಂದು ಬಾಯಿ ತಗೊಂಡು ಹೋಗೋದ್ ಮಾಡ್ತದ. ಜೊಲ್ಲು ಬಿದ್ದು ನಾಲಿಗೆ ಅಂತಾರಲ್ಲ ಆ ರೀತಿ ಬರೋದು ಹೋಗೋದ್ ಮಾಡ್ತದೆ. ಅದು ಕಂಟ್ರೋಲ್ನಾಗ ಇರೋಲ್ಲ. त्याचा जीभ बाहेर येत आहे, ते कंट्रोल मध्ये राहत नाही. ನಡ್ತಾ ಇರ್ತದ, ಅದು ते थरथर कापत राहत आहे, ಒದ್ದಾಡ್ತಿರ್ತದ. ते कष्ट करत राहत आहे. ಅದಕ್ಕೆ ಹಾವನ್ನ ಅದನ್ನ ತಿನ್ನಿಸ್ತಾರೆ, ಜೀವಂತ ಹಾವನ್ನ ಅದು ಬಾಯಲ್ಲಿ ಹಾಕ್ತಾರೆ. त्यासाठी जिवंत सापाला त्याच्या तोंडामध्ये घालतात. ಯಾಕಂದ್ರೆ ಆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇರ್ತದೆ. त्या का म्हणजे त्याच्या रोग निरोधक शक्ती त्याच्यामध्ये असते. ದೇವರ ವಾಕ್ಯದಲ್ಲಿ ನೋಡ್ತೇವೆ, देवाच्या वचनमध्ये आम्ही ಹಾವು पाहतो ಚೇಳು ವೈರಗಳನ್ನು ಸಮಸ್ತ ಬಲವನ್ನು ತುಳಿಯುವುದಕ್ಕಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. साप आणि विचू वैरीचं सर्व शत्रूचं सर्व अधिकाराचा वरचा अधिकार त्याने आपल्याला दिलेला आहे. ಹಲ್ಲೆಲೂಯಾ. हालेलुया. ಯಾರಿಗೂ ವ್ಯತ್ಯಾಸ ಅನಿಸ್ತಾ ಇಲ್ಲ. कोणाला फरक वाटत नाही काय? ನಿಮ್ಮಷ್ಟು ನೀವು ಸುಮ್ಮಿದ್ರಲ್ಲ, तुमच्या ಸಂತೋಷ तुम्ही ಪಡ್ತಾ ಇದ್ರೆ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸ್ರಿ. Okay. ದೇವರ ವಾಕ್ಯ ಸಾರಲು ಪಡ್ತಾ ಇದೆ. आनंदित होत असेल तर टाळ्या वाजवून देवाला देवा सांगा. ನಿಮ್ಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ? ಹಾವು ಚೇಳು ವೈರ ಸಮಸ್ತ ಬಲಿಯನ್ನು ತುಳಿಯಕ್ಕಾಗಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. साप आणि विंचूचा सर्व शत्रूचा वरचा अधिकार देवाने आपल्याला ಅಲ್ಲಿ दिलेला आहे. ಒಂಟೆ ಬದುಕುವುದಕ್ಕಾಗಿ ಯಾವುದು ಹಾವನ್ನು ಹತ್ರ ಬಾಯಲ್ಲಿ ಇಡಿಸ್ತಾರೆ. ऊंट ते जगण्यासाठी सापला त्याच्या तोंडामध्ये घालतात. ಅದನ್ನ ನಾವು ಏನ್ ಮಾಡ್ತಿದ್ದೇವೆ? ವಿಶ್ವಾಸ ಎನ್ನಿಸಲ್ಪಟ್ಟಂತ ನಾವು ಸೈತಾನ ತಲೆಯ ಜಜ್ಜುದಕ್ಕಾಗಿ ದೇವರು ನಮ್ಮ ತಲೆ ಕಾಲಲ್ಲಿ ಒಂದು ಅಧಿಕಾರ ಕೊಟ್ಟಿದ್ದಾನೆ. आमेन. विश्वासणारे असलेले आपण सापाला तुडवण्याचा अधिकार देवाने आपल्याला दिलेला आहे. ಯಾಕಂದ್ರೆ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಒಂಟೆ ಯಾವಾಗಲೂ ಅದು ಹೊಸದನ್ನು ಚಿಗುರಿರೋದನ್ನ ಮಾತ್ರ ತಿಂತದ. ऊंट काय करतंय, जे चांगला पाला आलेला असतं नवीन ते तेवढंच खात आहे म्हणून पाहतो. ಅದರಲ್ಲಿ ಮುಳ್ಳು ಕೂಡ ಇರ್ತದ. त्याच्यामध्ये काटा पण असतात. ಅದು ಒಳ್ಳೆದನ್ನ ತಿಂತಿದ, ಅದು ಅದ್ಯಾವುದು ಇನ್ನು ಮೊಗ್ಗಿರುವಾಗ ಚಿಗುರಿರೋದು ಅದನ್ನ ಮಾತ್ರ ತಿಂತದ. ते आता नवीन नवीन जे पाला आलेला असतंय ते तेवढंच खाता येते. ಹೌದಾ? ಅಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ, ವಿಶ್ವಾಸ ಎನಿಸಬಂತ ಕ್ರಿಸ್ತನಲ್ಲಿ ನೆಲೆಗೊಂಡಂತ ಪ್ರಾರ್ಥನಾ ವೀರನಾಗಿದ್ರೆ ಅದು ಹಳೆಯ ಸಂಗತಿಗಳನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. विश्वासणारा देवामध्ये असलेला व्यक्ती, प्रार्थनामध्ये असलेला व्यक्ती मागचा जुना विषय पाहत नाही. ಯಾರೋ ಪಾಸ್ಟರ್ ಹೇಳಿದ್ರೆ ಯಾರ ಕರ್ಕೊಂಡ್ ಬಾ ಅಂತ ಅಂದ್ಕೂಡ್ಲೆ पास्टर सांगितले कुणाला तरी घेऊन या म्हणून. ಆ ಪಾಸ್ಟರ್ ಅಲ್ಲಿ ಹೋಗ್ತಾರೋ ಬಿಟ್ಟರೆ ಅವ್ರನ್ನ ಕರ್ಕೊಂಡ್ ಬರ್ತೇವೆ ನಾವು ವಿಚಾರ ಮಾಡ್ತೇವೆ. ते पास्टर त्यांनी तिथे जात आहे का नाही त्यांनाच आम्ही बोलवून घेऊन येतो म्हणून विचार करतो. ಯಾಕಂದ್ರೆ ಪಾಸ್ಟರ್ ಹೇಳಿ ಅದಕ್ಕೆ ಅವ್ರು ಸಭೆ ಕರ್ಕೊಂಡ್ ಬರ್ತೇವೆ ವಿಚಾರ. का म्हणजे पास्टर सांगितलेला त्यासाठी मंडळीला बोलवून घेऊन येतो. ಆದ್ರೆ ಅದು ಜವಾಬ್ದಾರಿ ನಮಗೆ ಕೊಡೋದು ಪಕ್ಕ ते जबाबदारी आपल्याला दिलेलं नाही. ಒಂಟೆ ಜೀವಿತದ ಮೂಲಕ ನಾವು ಕಲಿತಿದ್ದೇವೆ. ऊंटच्या जीवनापासून आपण शिकत ಅದು आहोत. ಏನೆಲ್ಲ ಹೊಸದಂತ ತಿಂತಿದೆ. ते नवीन सारखं राहतंय म्हणून सांगत आहे. ಅದೇ ರೀತಿಯಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ಹೊಸ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ತೆಗೆದುಕೊಂಡು ಬರೋಣ. त्याच प्रकारे प्रार्थना करणारा व्यक्ती नवीन लोकांना देवाच्या ನಾವು राज्यामध्ये ಯಾವಾಗಲೂ घेऊन येतो. ಹೊಸದ ಬಗ್ಗೆ ವಿಚಾರ ಮಾಡುವವರಾಗಿದ್ದೇವೆ. नेहमी आपण नवीन विषयासाठी आपण विचार ಹಳೆ करायचा आहे. ಸಂಗತಿಗಾಗಿ ದೇವರು ನಮ್ಮನ್ನು ಕರೀಲಿಲ್ಲ. जुना कार्यासाठी देव आपल्याला बोलवलेलं नाही. ದೇವರು ಪ್ರತಿದಿನ ಹೊಸದನ್ನು ಮಾಡ್ಲಿಕ್ಕಾಗಿ ದೇವರು देव दर दिवस आपल्याला नवीन करण्यासाठी बोलवलेला आहे. ಹೌದಲ್ಲ? होय का नाही? ಯಾವಾಗ ತಿಳಿದುಕೊಳ್ತೀರಾ ದೇವರ ವಿಷಯದ ಬಗ್ಗೆ? तुम्ही कोणतरी समजून घेत आहे का देवाच्या विषयाचा बदल? ಎಷ್ಟೋ ಮಂದಿಗೆ ನಾವು ಹೇಳ್ತೇವೆ ಇಲ್ಲ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೇವೆ. कित्येक लोकांना आपण सांगतो ಪ್ರಾರ್ಥನೆ प्रार्थना करा ಮಾಡ್ತಾರೆ. म्हणून. ನಿಮ್ಮಲ್ಲಿ ಪ್ರಶ್ನೆ ಕರೆದು ಯಾರನ್ನ ಕರ್ಕೊಂಡು ಬರ್ಬೇಕಪ್ಪ ಅಂತ. प्रार्थना करीत राहता आणि कुणाला बोलून घेऊन यायचं आहे म्हणून तुम्हाला प्रश्न विचार असते. इरोದಿಲ್ಲ. तुम्हाला विचार राहत नाही. ಆದ್ರೆ ನಾನು ಒಂದು ಹೇಳೋದು, मी काय सांगत आहे म्हणजे ಒಂದು ಕ್ಷಣ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ಒಂದ್ ವೇಳೆ ನಿಮ್ಮ ಜನರಿಗೋಸ್ಕರ, ನಿಮ್ಮ शेजाರಿಗೋಸ್ಕರ, ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ನೀವು ವಿಚಾರ ಮಾಡೋದಾದ್ರೆ तुम्ही एक वेळा डोळं झाकून तुम्ही विचार केला तर, तुमचे नातेवाईक लोकांसाठी, तुमच्या संबंधित लोकांसाठी विचार केला तर
ನಿಮ್ಗೆ ಗೊತ್ತಾಗ್ತದೆ ಯಾರೆಲ್ಲ ನಿಮ್ ಲಿಸ್ಟ್ ನಲ್ಲಿ ಯಾರ್ಯಾರು ಬರ್ತಾವೆ. ಒಂದು ಕ್ಷಣ ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. तुम्हाला माहित होतंय की तुमच्या ಒಂದು लिस्ट ಕ್ಷಣ मध्ये कोण ಎಲ್ಲ कोण येतात. ಕಥೆಗಳನ್ನು ಮುಚ್ಚಿರಿ. ಯಾರೆಲ್ಲ ಇನ್ನೂ ರಕ್ಷಣಾ ಮಾರ್ಗದಲ್ಲಿ ಬಂದ ಅವ್ರಿಗೋಸ್ಕರ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸೇಜಾರಿಗೋಸ್ಕರ, ನಿಮ್ಮ ಬಂಧು ಬಾಂಧವರಿಗೋಸ್ಕರ ಒಂದು ಸತಿ ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳಿ. ಅವ್ರ ಚಿತ್ರಗಳನ್ನು, ಯಾರ್ಯಾರ ಹೆಸರುಗಳು ಎಲ್ಲ ನೋಡ್ಕೊಂಡ್ಬಿಡ್ರಿ. एक क्षण तुम्ही डोळे झाका आणि तुमचे संबंधित लोक, जे लोक तुमच्या तारणामध्ये नाही आहेत तसले लोकांना तुमच्या दृष्टीमध्ये घ्या या वेळामध्ये. ಒಂದು ಕ್ಷಣ ನೋಡ್ರಿ. एक वेळा डोळे झाका, सर्व ಒಂದು ವೇಳೆ ನಿಮ್ಮ डोळे ಮನೆಯಲ್ಲಿ ನೀವು झाकून ಒಬ್ಬರೇ ಇದ್ದೀರಾ, जे लोक ನೀವು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ಬರೇ तुमच्या ಇದ್ದೀರಾ, परिवारामध्ये तुम्ही एकट्याच आहेत काय, ನಿಮ್ಮ ಗಂಡನ ಜವಾಬ್ದಾರಿ ಏನು, तुमच्या नवराचा जबाबदारी ನಿಮ್ಮ काय, ಮಕ್ಕಳ ಜವಾಬ್ದಾರಿ ಏನು, तुमच्या मुलांचा बदल ನಿಮ್ಮ काय, ಅತ್ತೆ ಜವಾಬ್ದಾರಿ ಏನು, तुमच्या सासूच्या जबाबदारी ನಿಮ್ಮ काय, ನಾದಿನಿಯ ಜವಾಬ್ದಾರಿ ಏನು, तुमच्या नातीची जबाबदारी काय, ನಿಮ್ಮ ಮಾವನ ಜವಾಬ್ದಾರಿ ಏನು, तुमच्या मामाचा जबाबदारी काय, ನಿಮ್ಮ ನಾದಿನಿಯ ಗಂಡನ ಜವಾಬ್ದಾರಿ ಏನು, त्या नातनीचा नवराचा बदल काय ಅವರ जबाबदारी, ಮಕ್ಕಳ ಬಗ್ಗೆ ಏನು, त्याच्या मुलांचा बदल काय, ನಿಮ್ಮ ಸೇಜಾರದಲ್ಲಿ ಇರುವಂತ ಮಕ್ಕಳ ಬಗ್ಗೆ ವಿಚಾರ तुमच्या ಮಾಡಿ. शेजारी लोकांचा मुलांचा बदल विचार करा. ನಿಮ್ಮಲ್ಲಿ ಪರೀಕ್ಷೆ ಮಾಡಿಕೊಡ್ರಿ. तुम्ही स्वतःला परीक्षा करून घ्या. ಒಂದು ವೇಳೆ ನೀವು ಒಂದು ವೇಳೆ ಕೌಂಟ್ ಮಾಡೋದಾದ್ರೆ, एक वेळा तुम्ही त्यांना नंबर प्रकारे तुम्ही काउंट केलं तर ನಾನು ನೆನೆಸ್ತಾನೆ मी विचार करतो, ಪ್ರತಿಯೊಬ್ಬರು ಸರ್ವಸಾರಿ ಇಲ್ಲಿ ಇಲ್ಲ ಅಂದ್ರೂ ಕೂಡ 20 ಜನ ಎಲ್ಲರೂ ನೀವು ಕಣ್ಣಿಲ್ಲಿ नाही म्हटलं तरी पण कमीत कमी एक 20 लोक तरी तुमच्या डोळ्यांच्या समोर येतात. ಹಲ್ಲೆಲೂಯಾ. हालेलुया. ಕಣ್ಣು ತೆಗಿರಿ, डोळे उघडा आता, ಕಣ್ಣು ತೆಗಿರಿ. डोळे उघडा. 20 ಹೆಚ್ಚಾಗಿರೋ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 20 पासून जास्त असतील पण कमी होणार नाही. ಇದಾರಲ್ಲ, बाय का नाही? ಯಾರೆಲ್ಲ ಇನ್ನೂ ರಕ್ಷಣಾ ಮಾರ್ಗದಲ್ಲೇ ಬಂದಿಲ್ಲ ಅವರೆಲ್ಲ ಲಿಸ್ಟ್ ಮಾಡೋದಾದ್ರೆ ನಿಮ್ ಕಣ್ಣಿದ್ರಿಗೆ ದೇವ್ರು ತೋರಿಸ್ತಾ ಇದ್ದಾನೆ. जे कोणी तुमचं तारणामध्ये नाही तसल्या लोकांना लिस्ट करण्यासाठी देव तुम्हाला दाखवून देत आहे. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಹೇಳ್ತೀವಿ ಯಾರು ಕರೆದುಕೊಂಡು ಬರ್ಬೇಕು, ಪಾಸ್ಟರ್ ಹೇಳ್ದೆ ಯಾರು ಕರೆದುಕೊಂಡು ಬರ್ಲಿ, ಯಾರು ನನ್ನ ಮಾತು ಕೇಳೋಲ್ಲ ಅಂತ. ನೀವು ದೇವರು ತೋರಿಸ್ಕೊಂಡಂತ ಆತ್ಮಗಳಿಗೋಸ್ಕರ ನೀವು ಪ್ರಯಾಸ ಪಡೋದಾದ್ರೆ ದೇವರು ಅವರನ್ನು ದೇವರ ರಾಜ್ಯದಲ್ಲಿ ಕರೆದುಕೊಂಡು ಬರುವನಾಗಿದ್ದಾನೆ. तुम्ही विचार करत असणार, पास्टर आमचं कोणी ऐकत नाही, कुणाला आम्ही घेऊन यायचं म्हणून विचार करत असलं तर देव स्वतः तुम्हाला दाखवून देत आहे कुणाला घेऊन यायचं. ಯಾಕಂದ್ರೆ ದೇವರ ಚಿತ್ತದಲ್ಲಿ ಯಾರೆಲ್ಲ ಅದಾರೋ ಅವ್ರು ದೇವರ ಈಗಾಗಲೇ का ತೋರಿಸ್ಬಿಟ್ಟಿದ್ದಾರೆ. म्हणजे देवाच्या इच्छामध्ये जे कोणी आहेत त्यांना सर्वांना तुम्हाला दाखवत आहे देव. ಯಾಕಂದ್ರೆ ಅದು ಜವಾಬ್ದಾರಿ ನಿಮ್ಮದಾಗಿದೆ. ते जबाबदारी तुमचा आहे. ಯಾಕಂದ್ರೆ ಮುಂಚೆ ನಿಮ್ಮನ್ನು ಇವತ್ತು ದೇವರ ರಾಜ್ಯಕ್ಕೆ ಮುಂಚೆ ಕರೆದಿದ್ದಾರೆ, ನೀವು ಮೊದಲೇ ಸ್ಥಾನದಲ್ಲಿ ಇದ್ದಾರೆ, ನೀವು ಹಿರಿತನದ ವಹಿಸ್ಲಿಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. देव तुम्हाला बोलवलेला आहे, तुम्हाला उद्देशाने बोलवलेला आहे आणि तुम्ही त्या अधिकारमध्ये पुढे जायचं म्हणून बोलवलेलं आहे. ಹಲ್ಲೆಲೂಯಾ. हालेलुया. ನೆನೆಸ್ಕೊಡ್ರಿ. विचार करा, 20 ಜನ ಬರ್ತಾ ಇದ್ರೆ ತಿಳ್ಕೊಡ್ರಿ. ही 20 लोक येत आहेत म्हणून विचार करा. 20 ಜನರಲ್ಲಿ ನೀವು 5 ಜನ ಇವತ್ತು ತಂದ್ರೆ ತಿಳ್ಕೊಡ್ರಿ. 20 लोक 5 लोकांनाच घेऊन आले म्हणून समजा. 5 ಜನ ತಂದ್ರೆ ಕೂಡ ಗಂಡ ಹೆಂಡತಿ ಬಂದಿರತ್ರ ಡಬಲ್ ಆಯ್ತಿಲ್ರಿ. नवरा बायको त्याच्यामध्ये आले तर डबल झाले का नाही? ಗಂಡ ಹೆಂಡತಿ ಅಷ್ಟೇ ವಿಚಾರ ಮಾಡ್ತಾರೆ, ಮಕ್ಕಳು ಬಿಟ್ಬಿಟ್ಟು ಒಬ್ರು 3 ಅದಾವ್ರು 2 ಅದಾವ್ರು ಒಂದಾದ. मुलांना सोडून द्या, फक्त नवरा बायकोच विचार करा. ಏನಾಯ್ತು, काय झालं? ನಿಮ್ಮ संख्ಯೆ ಜಾಸ್ತಿ ಆಗ್ತದೆ. संख्या जास्त होते. ನಾವು ಇದೇ ಸ್ಥಿತಿಯೊಳಗೆ ಇರೋದಿಲ್ಲ. आपण जे आहे ते परिस्थितीमध्ये राहत नाही. ಯಾಕಂದ್ರೆ ನಮ್ಗೆ ಜಾಗ ಸಾಲೋದಿಲ್ಲ. का म्हणजे आपल्याला जागा पुरा होणार नाही. ಯಾಕಂದ್ರೆ ನಾವು ಜಾಗಗೋಸ್ಕರ ಪ್ರಾರ್ಥನೆ का म्हणजे ಮಾಡ್ಬೇಕಾಗ್ತದೆ. आपण जगासाठी प्रार्थना ಈಗಾಗಲೇ करायचं ನಾವು लागतंय. ಮಾಡ್ತಿದ್ದೇವೆ. एक आताच आपण प्रार्थना करत ಯಾಕಂದ್ರೆ आहोत. ದೇವರ ರಾಜ್ಯ ಆ ರೀತಿ ಕಟ್ಲಿಕ್ಕೆ ಹೋಗ್ತಿದೆ. देवाचं राज्य या प्रकारे आपण बांधण्यासाठी जात आहोत. ನಿಮ್ಮ ಮೊಣಗಾಲಲ್ಲಿ ಸಾಮರ್ಥ್ಯ ಇದೆ, तुमच्या गुडघ्यामध्ये सामर्थ्य ನಿಮ್ಮ आहे, ಬಾಯಲ್ಲಿ ಸಾಮರ್ಥ್ಯ ಇದೆ, तुमच्या बोलण्यामध्ये ನೀವು सामर्थ्य ಏನೆಲ್ಲ आहे. ಅರಿಕೆ ಮಾಡ್ತಿರೋ तुम्ही जे काय कबुली करता ಅದು ಆಗ್ತಿದೆ ते ಪ್ರೇಮ. होतंय प्रेम. ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. विश्वासाने केलेली प्रार्थना कधी पडून जाणार नाही. ಯಾಕಂದ್ರೆ ಇನ್ನೊಬ್ಬರ ಜೀವಿತವನ್ನು ಬದಲಾಯಿಸಲಿಕ್ಕಾಗಿ ದೇವರು ನಿಮ್ಮನ್ನು का ಆಯ್ದುಕೊಂಡಿದ್ದಾನೆ. म्हणजे दुसऱ्याचं जीवन बदल करण्यासाठी देव तुम्हाला निवडून घेतलेला आहे. ಸಣ್ಣ ಪುಟ್ಟಗಳ ವಿಷಯಕ್ಕೋಸ್ಕರ ದೇವರು ಕರೀಲಿಲ್ಲ. लहान लहान विषयासाठी तुम्हाला देव बोलवलेला नाही. ಸಿಸ್ಟರ್ ನ ಮಾತಾಡ್ಬೇಕು ಅನ್ಕೊಂಡಿದ್ದೆ, ನಿನ್ನೆ ತನ ಮನಸ್ಸು ಕಾಡ್ತಿತ್ತು. ಬೇಬಿ ಅವ್ರಿಗೋಸ್ಕರ ಏನಾಗಿದೆ ಕೇಳಬೇಕಂದ್ರೆ ಸುಮ್ಮಾಗ್ಬಿಟ್ಟೆ. ಇವತ್ತು ಅವ್ರು ಸಾಕ್ಷಿ ರೂಪದಲ್ಲಿ ನಿಂತ್ಕೊಂಡಿದ್ರು ಅವ್ರ ಬೇಬಿ ಅವ್ರ ಸ್ನೇಹಿತರಿಗೋಸ್ಕರ. ಅವರು ಇದು ಮರಣದಿಂದ ಪಾರಾಗಿದ್ದಾರೆ. ಇದು ಎಲ್ಲ ಯಾವಾಗ ಆಗ್ತದ? ಪ್ರಾರ್ಥನೆಯಲ್ಲಿ ಯಾವಾಗ ಯಥಾರ್ಥವಾಗಿ ನೀವು ಮೊಣಗಾಲಲ್ಲಿ ಬರ್ತಾರೋ ದೇವರ ಕಾರ್ಯಗಳು ಮಾಡ್ತಾರೆ. त्यांना विचारणार होतो त्यांचा बदल काय झालेला आहे, त्या ऑपरेशनचा बदल. आता साक्ष त्यांनी आजच सांगितलेलं आहे की सर्व ऑपरेशन सक्सेस झालेलं आहे म्हणून. हे सर्व प्रार्थनेच्या द्वारेच होणारा कार्य आहे. ಯಾಕಂದ್ರೆ ನಿಮ್ಮ ಒಂದೇ ಒಂದು ಮಾತು का म्हणजे तुमचं एक बोलणं ಅದು ಜನರ ಜೀವಿತವನ್ನು ते ಬದಲಾಯಿಸ್ತದೆ. लोकांचं जीवन बदल करतं. ಯಾಕಂದ್ರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ, आपण नीतिसूत्रमध्ये पाहतो, ಜೀವನ ಮರಣಗಳು ನಿಮ್ಮ ನ್ಯಾಯಗೆ ವಶದಲ್ಲಿ ಇದೆ. जीवन व मरण आपल्या जीवेच्या वशमध्ये आहे म्हणून वचन ನೀವು सांगतं. ಆರೋಗ್ಯ ಹೊಂದ್ಕೊಡ್ರಿ ಅಂತ ನೀವು ಯಾವಾಗ ಹೇಳ್ತೀರಿ ಅವಾಗ ಯಾವ ಕಾರ್ಯಗಳು तुम्ही ಆಗ್ತದೆ. आरोग्य मिळून घेऊ दे म्हणून जेव्हा तुम्ही आपल्या मुखातून बोलता तेव्हाच आरोग्य मोकळं ನಾವು होतं. ಹೋಗಿ ಅವ್ರು ಮುಟ್ಟಬೇಕನ್ನೋ ಅವಶ್ಯಕತೆ आम्ही ಇಲ್ಲ. जाऊन त्याला स्पर्श करायची गरज नाही. ಯಾವಾಗ ನೀವು ಬಾಯಿಯಿಂದ ಅರಿಕೆ ಮಾಡ್ತಿರೋ जेव्हा तुम्ही मुखातून कबुली करता ಅವಾಗಲೇ ದೇವರ ಕಾರ್ಯಗಳು तेव्हाच देवाचं कार्य घडतंय. 99% ನಮ್ಮ ಕಾರ್ಯ ಆಗ್ತದ. 99% आपल्या मध्ये कार्य होत आहे. ಯಾವಾಗ ನಾವು ಮುಂದೆ ಹೋಗ್ತೇವೋ जेव्हा आपण पुढे जातो ದೇವರ ನ್ಯಾಯೋಪದಲ್ಲಿ ನಿಮ್ಮ ಒಟ್ಟಿಗೆ ಬಂದು ನಿಮ್ಮ ಕಾರ್ಯಗಳು ಮಾಡ್ತಾರೆ. देव त्याच्या सानिध्याद्वारे आपल्यामध्ये येऊन कार्य ಯಾಕಂದ್ರೆ करतो. ದೇವರು ಮಾಡಬಹುದಿತ್ತು, कारण देव कार्य करू शकतात ಆದ್ರೆ ದೇವರು ಮಾಡ್ಲಿಕ್ಕೆ पण देव करत नाही. ನಿಮ್ಮನ್ನು ಉಪಯೋಗಿಸ್ತಾನೆ. देव त्याच्यासाठी आपल्याला उपयोगित करतात. ಯಾಕಂದ್ರೆ ಈ ಲೋಕದಲ್ಲಿ ಜನ ನಂಬೋದಿಲ್ಲ. का म्हणजे ह्या जगाचे लोक विश्वास धरत नाही. ದೇವರು ಮಾಡಿದ ನಂಬೋಂಗಿಲ್ಲ. ದೇವರಿಂದ ಆಯ್ತು ಅಂತ ಹೇಳ್ತಾರೆ, ಅದ್ಭುತಗಳು ಆಗಿದೆ ಅಂತ देव ನೋಡ್ತಾರೆ. कार्य केलं तर ते विश्वास ठेवत नाहीत लोक.
त्यासाठी आपल्याला देव उपयोग करणार आहे. ಯಾಕಂದ್ರೆ ನೀವು ಈ ಲೋಕದಲ್ಲಿ ಬೆಳಕಾಗಿದ್ದೀರಿ. का म्हणजे ह्या जगामध्ये तुम्ही ಆ प्रकाश ಬೆಳಕು आहात ಇನ್ನೊಬ್ಬರಿಗೆ ಪ್ರಕಾಶಿಸಲ್ಪಡಬೇಕು ಅನ್ನೋ ದೇವರ ಉದ್ದೇಶಕ್ಕಾಗಿ आणि ನಿಮ್ಮನ್ನು ते ನೇಮಿಸಿದ್ದಾನೆ. प्रकाश ते जे प्रकाश आहे लोकांच्या समोर ते प्रकाशित व्हायचं आहे. ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮ ते ಜೀವನದಲ್ಲಿ मोठे मोठे कार्य तुमच्या जीवनामध्ये ನೀವು व्हायचं आहे. ಸಾಮಾನ್ಯ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. तुम्ही साधारण म्हणून ನಿಮ್ಮನ್ನು समजून घेऊ नका. ಒಂದ್ಸತಿ ಪರೀಕ್ಷೆ ಮಾಡಿಕೊಂಡು तुम्ही ನೋಡ್ರಿ. एक वेळा परीक्षा करून पहा स्वतःला. ನನ್ನಿಂದ ಏನಾಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. माझ्यापासून काय होत नाही म्हणून विचार करू नका. ಸಾಮಾನ್ಯ ಅತಿ ಸಾಮಾನ್ಯ ಅಂತ ವ್ಯಕ್ತಿಯನ್ನು ದೇವರು ಆರಿಸಲಿಕ್ಕೆ ಇಷ್ಟಪಡ್ತಾರೆ. सर्व साधारण असलेल्या व्यक्तीला पण देव उपयोग करू शकतोय. ವರಪ್ರಸಾದ್ ಅಂತ ಬಳ್ಳಾರಿ ಸೇವೆ ಮಾಡುವಂತ ಒಬ್ಬ ಸೇವಕರು ಹೇಳ್ತಿದ್ರು. वरप्रसाद म्हणणारे बल्लारीमध्ये सेवा करत आहेत त्या सेवक सांगत होते ಅವರು ತೊದಲು ಅಂದ್ರೆ ಎಬಡಿ ಮಾತು ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಿದ್ರು. त्यांना बरोबर बोलायला येत नाही ತೊದಲು ಮಾತಾಡ್ತಿದ್ರು. ते जरा बडबड करून बोलत होते. ಅವ್ರು ಅಂತಿದ್ರು ನಾನು ಹೇಳ್ರಿ ಎಲ್ಲಿ ಕೇಳಲ್ಲ ನೋಡಿ ಅಪಹಾಸಿಕ ಗುರಿ ಆಗ್ತಾನ ಏನ್ ಮಾಡ್ಲಿಕ್ಕೆ त्याने ಕೇಳ್ತೀನಿ. सांगत होते मी सांगितलं तर कुठं ऐकणार आहे माझा शब्द बरोबर येत नाहीत म्हणून विचार करतो. ಅವ್ರು ಇರುವಂತ ಸ್ಥಳ ಬಳ್ಳಾರಿ ಆಗಿತ್ತು. त्यांनी राहणार जगात ते बलारे आहे. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ते पहाटे उठल्याबरोबर ಸಾಯಂಕಾಲ ತನಕ ಡ್ಯೂಟಿಗೆ ಹೋದಂಗ ते संध्याकाळीपर्यंत ड्युटीला ಕಲ್ಲುಗಳ जात असताना ಬಂಡೆಗಳಿಂದ ಇದ್ದಾಗ ಕಲ್ಲುಗಳ ಬಂಡೆ ते तिकडे जे दोंड असतात ಆ ಕಲ್ಲುಗಳಿಗೆ ಹೋಗಿ ಹೇಳ್ತಿದ್ರಂತ त्या दोंडाला सांगत होते म्हणे त्या ಹೇಳು तू उठ म्हणून सांगत ದೇವ್ರು होते. ಎಬ್ಬಿಸ್ತಿದ್ದಾನೆ. तू देव तुला ನಿನ್ನ उठवत ಪರಿಸ್ಥಿತಿ आहे. ಬದಲಾಯಿಸ್ಲಿಕ್ಕೆ ಹೋಗ್ತಿದ್ದಾನೆ. तुझी परिस्थिती देव बदल करताय. ಇಲ್ಲಿವರೆಗೆ ಕಣ್ಣಿಗೆ ಏನ್ ಸುರಿಸ್ತೇವೆ ಎಲ್ಲರೂ ಬದಲಾಯಿಸ್ಲಿಕ್ಕೆ ಹೋಗ್ತಾನೆ. ದೇವ್ರು ಹೇಳು ಅಂತ ಹೇಳ್ತಿದ್ದಾನೆ. आतापर्यंत तू जे काय अश्रू घातलेल्या त्या सर्वपासून देव तुला वाचवते उठ म्हणून सांगत होता म्हणे. ಅವರು ಪ್ರಯೋಗ ಹೆಂಗ್ ಮಾಡ್ತಾರ ಕಲ್ಲುಗಳಿಗೆ ಮಾತಾಡ್ತಿದ್ರಂತ. त्यांनी दोंडाला बोलत होते म्हणे. ನಂಬಿಕೆ ಕಣ್ಣಿಂದ ನೋಡ್ತಿದ್ರಂತ. ते विश्वासाच्या डोळ्याने ದೊಡ್ಡ पाहत ಸಮಯ होते ಇದೆ. मोठ्या मंडळीसाठी. ಈ ಕಲ್ಲುಗಳು ನಾವು ಆತ್ಮಗಳು ಅಂದ್ರೆ ನಂಬ್ತಾ ಇದ್ದಾರೆ ಅಂತ ते ಹೇಳ್ತಾರೆ. दोंड जे आहे ते आत्मे म्हणून त्यांनी ಆ समजून ಜೋರಾಗಿ घेत होते ಹೇಳ್ತಿದ್ದಾರೆ, म्हणे. ನೀನು ರೋಗ ಇದೆಯಾ ते सांगत होते त्याला तुला रोग आहे काय ಬಾ ಎದ್ದು ನಡೆದಾಡು. तू उठून ಯೇಸು ನಾಮದಲ್ಲಿ ನಿನಗೆ ಸ್ವಸ್ಥತೆ ಉಂಟು. येशूच्या नावामध्ये आरोग्य ಯೇಸು आहे. ನಾಮದಲ್ಲಿ ಬಿಡುಗಡೆ ಉಂಟು. येशूच्या नावामध्ये ಯಾವ मोकळेपणा आहे. ಕಣ್ಣಿನಿಂದ ಬರ್ತಿದ್ಯೋ कुठल्या अश्रूंना येत आहे ಆ ಕಣ್ಣೀರು ಒರೆಸಲಿಕ್ಕೆ ಶಕ್ತನಾಗಿರೋ ते ದೇವರು ನಿನ್ನನ್ನು अश्रू ಆಶೀರ್ವಾದ पुसण्यासाठी ಮಾಡ್ತಾನೆ. देव समर्थ आहे. ಯಾಕಂದ್ರೆ ದೇವರು ಅಂತ ಕಾರ್ಯಗಳನ್ನು ಮಾಡ್ಲಿಕ್ಕೆ का म्हणजे ಆಗಿದ್ದಾನೆ. देव तसलं कार्य करणार आहे. ಯಾಕಂದ್ರೆ ದೇವರು ನಮ್ಮ ಆಸೆಯನ್ನು ನೋಡೋನಾಗಿದ್ದಾನೆ. देव आपल्या आशेला पाहणारा ನಿಮ್ಮ देव ಆಸೆ आहे. ಇರೋದಾದ್ರೆ तुम्हाला आशे असेल ಈ तर ಬೆಳಗಾವದಲ್ಲಿ ನಿಮ್ಮ ಪ್ರಭಾವ ಹಾಕುವಂತ ಜನ ನೀವು या ಆಗ್ತೀರಿ. बेळगाववरती प्रभाव करणारे लोक तुम्ही ಯಾಕಂದ್ರೆ होणार. ದೇವರು ಆ ಒಂದು आम्ही ಕಾರ್ಯಕ್ಕಾಗಿ ನಿಮ್ಮನ್ನು ಆರಿಸಿದ್ದಾನೆ. देव त्या कार्यासाठी तुम्हाला ಈ बोलवलेलं ಸ್ಥಿತಿಯನ್ನು आहे. ನಿಮಗೆ ಇಳಿಸಲಿಲ್ಲ तुम्ही ದೇವರು. आहे तसं तुम्हाला ठेवत नाही देव. ಯಾಕಂದ್ರೆ ಹಂತದಿಂದ ಹಂತಕ್ಕೆ ನಿಮ್ಮನ್ನು ದೇವರ ಮೇಲೆ का म्हणजे ತೆರವುಗಳಾಗಿದ್ದಾನೆ. तुम्हाला एक एक स्टप करून देव वरती घेऊन येणार ಯಾಕಂದ್ರೆ आहे. ನಾವು ನಂಬಿದಂತ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ कारण ಶಕ್ತನಾಗಿರೋ आपल्यावर आपण ದೇವರಾಗಿದ್ದಾನೆ. विश्वास ठेवलेला देव मोठा कार्य याकडे करण्यासाठी देव समर्थ वचन आहे. बोलतोय. देवाच्या वचनमध्ये पाहतो ಲೋಕದಲ್ಲಿ ಇರುವ ಅಂತಿಗಿಂತ ನಮ್ಮಲ್ಲಿ ಇರೋ या ದೊಡ್ಡವನಾಗಿದ್ದಾನೆ. जगामध्ये असलेल्यापेक्षा आपल्यामध्ये असलेला परमेश्वर मोठा आहे. ಯಾವಾಗ ನಾವು ದೊಡ್ಡ ದೇವ್ರ ನಂಬ್ತೇವೋ कधी आपण मोठ्या परमेश्वरावरती विश्वास ठेवतो. ದೊಡ್ಡ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ मोठ्या कार्य ಮುಂದೆ आपल्या जीवनामध्ये घडणारे आहे. ಇರುವಂತ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ आपल्या ಶಕ್ತನಾಗಿರೋ ದೇವರು ಆತನಾಗಿದ್ದಾನೆ. परिस्थिती बदल करण्यासाठी ते ನಿಮ್ಮನ್ನ देव ಹೆಸರು समर्थ ಕರೀತಾ आहे. ಇದ್ದಾನೆ. देव तुम्हाला ನಿಮ್ಮ नाम ಪರಿಸ್ಥಿತಿಗಳನ್ನು घेऊन बोलत ಜಯ आहे. ಮಾಡ್ಲಿಕ್ಕೆ ಹೋಗ್ತಾನೆ. तुमची परिस्थिती बदल करण्यासाठी जात आहे. ಯಾಕಂದ್ರೆ ನೀವು ಸಾಧಾರಣ ಅಲ್ಲ, का म्हणजे तुमचे सर्व साधारण ಸರ್ವಶಕ್ತನಾಗಿರುವ ದೇವರ ಮಕ್ಕಳು ನೀವು ಆಗಿದ್ದೀರಿ. शक्तिमान परमेश्वराचे मुलं तुम्ही आहात. ಯೇಸು ಸ್ವಾಮಿ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗಿ येशूला विश्वास ठेवायचा अगोदर ನಾವು ಅನಾಥರಾಗಿದ್ದು ಪ್ರೇರಣೆ. आम्ही अनाथ होतो. ಆದ್ರೆ ನಿಮ್ಮನ್ನು ನಮ್ಮನ್ನು ಪ್ರೀತಿಸುವ ದೇವರು ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿದ್ದಾನೆ. पण तुम्हाला मला प्रेम करून देव त्याच्या रक्ताच्या द्वारे आपल्याला विकत ಅಸಾಧಾರಣ घेतलेला आहे. ಕಾರ್ಯಗಳು ಮಾಡ್ಲಿಕ್ಕಾಗಿ ದೇವರು ನಿಮ್ಮನ್ನು ಎಬ್ಬಿಸ್ತಿದ್ದಾನೆ. तो असाधारण कार्य करण्यासाठी देव तुम्हाला बोलवत आहे. तुम्ही साधारण म्हणून समजून घेऊ ನಾನು नका. ಇಷ್ಟೇ ಸೀಮಿತವಾಗಿದ್ದೇನೆ. तुम्ही यालाच एवढ्यालाच तुम्ही ನಾನು बस ಇಷ್ಟೇ म्हणून राहिले ಸೀಮಿತವಾಗಿದೆ. तर ನನ್ನ ಒಂದು ಪರಿಧಿ ಇಷ್ಟೇ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. तुम्ही तेवढाच तुम्ही एक गेरी घालून एवढंच म्हणून समजून घेऊ ನೀವು नका. ಅಂತಿರಬಹುದು ಚರ್ಚಿಗೆ ಅಂತ ಹೋಗ್ತಾರೆ ಹೆಂಗದ ಹಂಗದ ಬದಲಾವಣೆ ಕಾಣ್ತಲ್ಲ ಅವ್ರ ಜೀವಿತದಲ್ಲಿ ಇಷ್ಟೇ ಅದ ಅಂತ ಅನ್ಕೊಂಡಿರ್ಬೋದು. तुम्ही विचार करत राहणार की आम्ही चर्चला जात आहे आम्ही आहे तसंच आहे बदल झालेच नाही म्हणून विचार करत असणार. ಜನ ಅಂತಿರಬಹುದು लोक म्हणत असणार ತೆಗೆದು ಹಾಕ್ರಿ ಅದನ್ನೆಲ್ಲ ते सर्व विचार काढून ತೆಗೆದು सोडा. ಹಾಕ್ರಿ. सर्व काढून सोडा. ದೇವರು ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕೆ देव ಇಚ್ಛುಕನಾಗಿದ್ದಾನೆ. मोठं कार्य करण्यासाठी समर्थवान आहे. ಯಾಕಂದ್ರೆ ಕೀರ್ತನೆ 3:3 ನೋಡ್ತೇವೆ. का म्हणजे स्तोत्र संहिता 3:3 मध्ये आपण पाहतो ಬಿದ್ದಂತ ತಲೆಗಳನ್ನು ಎತ್ತುವಂತ ಮಾಡುವ ದೇವರು ಆತನಾಗಿದ್ದಾನೆ. पडलेल्या युक्यांना वर ಯಾವ उचलणारा ಜನ प्रभू ನಿಮ್ಮ तो आहे. ಮಾತಾಡಿದಾರೋ ಆ ಜನರ ಮಧ್ಯೆ ನಿಮ್ಮ ಸಾಕ್ಷಿಯಾಗಿ ಎಬ್ಬಿಸ್ಲಿಕ್ಕೆ ज्या ಹೋಗ್ತಾನೆ. लोकांमध्ये तुम्ही पडलेले आहात त्या लोकांमध्ये परमेश्वर तुमचं डोकं उंच करणार आहे. ಯಾಕಂದ್ರೆ ನೀವು ಬರುತ್ತಿರೋ ಸಭೆಗಳು ಅಂತಿರ್ಬೋದು ಎಲ್ಲ ಚಮಚ ಸಾಡಿ ಹಾಕೊಂಡ್ ಬರ್ತೇನೆ ನಾನು ಸಾಡಿ ಸರಿಯಾಗಿಲ್ಲ ಆ ಸ್ಟಿಚ್ ಮಾಡಿ ಹಾಕೊಂಡ್ ಬರ್ತೇನೆ ನೀವು ಅಂತಿರ್ಬೋದು. तुम्ही विचार करत असणार सर्व लोक चांगले चांगले सारे घालून येतात माझे परिस्थिती चांगलं नाही फाटलेला घालून घेऊन येतो म्हणून तुम्ही विचार करत असणार. ಯಾಕಂದ್ರೆ ದೇವರು ಅದಕ್ಕಾಗಿ ನಿಮ್ಗೆ ಕರೀಲಿಲ್ಲ. ಐಶ್ವರ್ಯ ಸಂಪನ್ನ ದೇವರು ನಿಮ್ಮ ಐಶ್ವರ್ಯದಲ್ಲಿ ನಡೆಸಲಿಕ್ಕೆ ಕರೆದಿದ್ದಾನೆ. देव ऐश्वर्यमान देव तो तुम्हाला ऐश्वर्यामध्ये चालवण्यासाठी तो समर्थ
सामर्थवान देव आहे. ಯಾಕಂದ್ರೆ ನೀವು ಒಂದೇ ಸಾಡಿ ಒಂದೇ ಡ್ರೆಸ್ ಇವತ್ತು ಒದ್ದಾಡ್ತಿರ್ಬೋದು. तुम्ही एकच ड्रेस एकच साडी असणार हरकत नाही. ದೇವರು ನಿಮ್ಮ ಕೈಗಳನ್ನು ಆಶೀರ್ವದಿಸಿ ಇನ್ನೊಬ್ಬರಿಗೆ ಒಂದು ಬಂಡಲ ಬಂಡಲಾಗಿ ಒಗಿಲಿಕ್ಕೆ ಹೋಗ್ತಿದ್ದಾರೆ. आमेन. देव तुम्हाला आशीर्वादित करून दुसऱ्यांना देण्यासारखं करताय. ದೇವರು ಆ ಕಾರ್ಯಗಳನ್ನು ಮಾಡಿ कारण आपल्याला प्रेम करणारा देव ते कार्य करण्यासाठी समर्थ आहे. ಎಲ್ಲವೂ ಸಾಧ್ಯ. त्याच्या सर्व काही त्याला ನಮ್ಮ शक्य ದೇವರ आहे. ಮಹಿಮೆ ಕಾಣುವುದು ದೇವರ ವಾಕ್ಯ तू ಹೇಳ್ತದೆ. विश्वास ठेवला तर देवाचा गौरव पाशील म्हणून देवाचे वचन सांगत आहे. ನಮ್ಮ ಮೂಲಕವಾಗಿ ಇವೆಲ್ಲ ಸಂಗತಿಗಳು ನಿಮ್ಮ ಜೀವಿತ ಆಗ್ತವೆ. विश्वास ठेवण्याच्या द्वारे सर्व कार्य घडतात प्रियानो. ನಾನು ಹೇಳ್ತೇನೆ ನಿಮಗೆ मी तुम्हाला सांगत ನಾವು ಧರಿಸಿಕೊಳ್ಳಬೇಕು. कारण आपण ऊनचा स्वभाव आपण धारण ಯಾಕಂದ್ರೆ करायचा. ದೇವರ ವಾಕ್ಯದಲ್ಲಿ ಯಾವೆಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಉಪಯೋಗಿಸಿದಾರೋ ಅದಕ್ಕೊಂದು ಉದ್ದೇಶ ಇದೆ ಪ್ರಿಯ. देव कुठल्या प्राण्यांना पक्ष्यांना देवाच्या राज्यामध्ये उपयोग केलेला आहे त्याला एक उद्देश आहे. ಯಾಕಂದ್ರೆ ಆಸೆ ಪಡ್ರಿ, का म्हणजे आशय धरा. ದೇವರು ನಿಮ್ಮ ಜೀವಿತದಲ್ಲಿ ಅಂತರ ಅಧಿಕಾರವನ್ನು ನಡೆಸಬೇಕಂತ ದೇವರು ಬಿಟ್ಕೊಡ್ರಿ. देव त्या प्रकाराने अधिकार तुमचं जीवनावरती चालवायचा म्हणून तुम्ही सोपून द्या. ಎಲ್ಲಿವರೆಗೆ ದೇವರು ನೀವು ಒಪ್ಪಿಸಿಕೊಡೋದಿಲ್ಲವೋ जोपर्यंत तुम्ही सोपून देत नाही ಆ ಕಾರ್ಯಗಳು ನಿಮ್ಮಿಂದ ಆಗೋದಿಲ್ಲ. पण ते कार्य तुमच्या मध्ये घडत नाही. ಹೌದಲ್ಲ? ಈಗ ಸಾಕಿದಂತ ಒಂಟೆ ಯಜಮಾನ ಮಾತಿಗೆ ಒಳಗೊಳ್ಳಲಿಲ್ಲ ಅಂದ್ರೆ ಅದು ನಿತ್ತಂಗೆ ಮಾಲಕ್ ಹತ್ಲಿಕ್ಕೆ ಸಾಧ್ಯನೇ ಇಲ್ಲ. ते बाळगलेला उंट जोपर्यंत ते नम्र होऊन बसत नाही ते यजमान त्याच्यावरती बसू शकत नाही. ಹಲ್ಲೆಲೂಯಾ. हालेलुया. ನಾವು ಯಾವಾಗ ಮೊಣಗಾಲಿನಲ್ಲಿದ್ದು ಪ್ರಾರ್ಥನೆಯಲ್ಲಿ ಮುಂದೆ ಹೋಗ್ತೇವೋ जेव्हा आपण गुडघ्यावरती येऊन प्रार्थना करतो ಜೀವಿಸುವ ದೇವರು ಮಂದಿರವನ್ನು ನಾವು ದೇವರ ಆಲಯವನ್ನು ಪ್ರವೇಶಿಸಬೇಕಾದ್ರೆ ಮೂರು ಹಂತಗಳನ್ನು ನೋಡ್ತೇವೆ. आम्ही देवाचं मंदिर मध्ये प्रवेश करायचं म्हणजे 3 प्रकारचा एक विषय पाहतो. ಹೊರಾಂಗಣ, ते जे अंगण आहे बाहेरचं, ಒಳಗೆ ಒಳಭಾಗ, ते आतलं जगा, ಮತ್ತು ಇನ್ನೊಂದು ಅತಿ ಪರಿಶುದ್ಧ ಸ್ಥಳ. ते एक अति पवित्र स्थान. ಉದಾಹರಣೆ ನಿಮ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ತೋರಿಸ್ತೇನೆ. ಉದಾಹರಣೆ- ದೇವಸ್ಥಾನದಲ್ಲಿ ನೋಡ್ತೇವೆ, देवस्थान मध्ये आपण पाहतो ಹೊರಭಾಗ ಇರ್ತದೆ, एक अंगण असतंय बाहेरचं ಒಳಗಡೆ ಭಾಗ ಇರ್ತದ, आणि आतमधला एक भाग असतंय ಅತಿ ಪರಿಶುದ್ಧವಾದ ಸ್ಥಳ आणि ते पवित्र स्थान एक असतंय. ಅವ್ರು ತಿಳಿದ ಮಾಡಿದಂತ ಅವ್ರ ವಿಚಾರಗಳು ಬೇರೆ. ते जाणून घेत नाही तसंच करतात ते वेगळं आहे. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೊಡ್ಡ ದೇವಸ್ಥಾನ ಕಟ್ಟರು ಕೂಡ ಸಣ್ಣ ಚೌಕಟ್ಟು ಮಾಡಿರ್ತಾರೆ ಒಳಗೆ ಪೂಜಾರಿ ಹೋಗ್ಲಿಕ್ಕೆ. ते मोठा मंदिर बांधलं तरी पण पुजारी जाण्यासाठी लहान चौकट असते तिकडे. ನೀವು ನಾವು ಪೂಜಾರಿಗಳಾಗಿದ್ದೇವೆ, ಆತ್ಮಿಕ ಲೋಕದಲ್ಲಿ ಬದಲಾವಣೆ ತೆಗೆದುಕೊಂಡು ಬರ್ತೀವಿ. तुम्ही आणि मी पुजारी झालेले आहोत देवाच्या राज्यामध्ये. ಎಷ್ಟು ಸರ್ತ ಹೋಗ್ತೇವೋ ಅಷ್ಟು ತಗ್ಗಿಸಿ ನಮ್ರವಾಗಿ ಯಾವಾಗ ನೀವು ಒಳಗೆ ಹೋಗ್ತೇವೋ ಅವಾಗ ಕಾರ್ಯಗಳು ಆಗ್ತವೆ. किती वेळा आपण आतमध्ये जातो तेव्हा आपण स्वतःच नम्र करून आपण आतमध्ये ಈ जायचं. ದೊಡ್ಡ ಬಾಗಿಲಿಗೆ ಹೊರಗೆ ಹೋಗಿ ಬರ್ಬೋದಿತ್ತು. ते मोठा दार राहिलं तर त्याच्यानं जाऊन येऊ शकलो असतो. ವ್ಯತ್ಯಾಸ ಏನಂದ್ರೆ त्याला फरक काय म्हणजे ನಾವು ಹೊರಾಂಗಣದಿಂದ आपण अंगण पासून ಒಳಗೆ ಪ್ರವೇಶ ಮಾಡಬೇಕು. आतमध्ये प्रवेश करायचा आहे. ಅಷ್ಟೇ ಅಲ್ಲ, ಅತಿ ಪರಿಶುದ್ಧವಾದ ಸ್ಥಳ तेवढंच नव्हे अति पवित्र स्थान मध्ये आपण जायचं आहे. ಯಾವಾಗ ಅವು ಆಗ್ತವೋ तेव्हा आपण ते करतो ಅವಾಗ ಅವ ಕಾರ್ಯಗಳು ಸಿದ್ಧಿಗೆ ಬರ್ತವೆ. जेव्हा तिथं कार्यसिद्धीस येत आहे. ಈ ಲೋಕದಲ್ಲಿ ನೋಡ್ರಿ ಆಮೆಗಳನ್ನು ದೇವಸ್ಥಾನದ ಮುಂದಿಟ್ಟಿರ್ತಾರೆ. ಆಮೆ तिथं मंदिराच्या जवळ कासव ठेवलेले असतात. ಯಾಕೆ ಇಟ್ಟಿರ್ತಾರೆ? का ठेवलेले असतात? ಯಾರೋ ಪರೀಕ್ಷೆ ಮಾಡಿದ್ದಾರೆ, कधीतरी परीक्षा केले काय ಅದು ಎಷ್ಟು ಬಲಿಷ್ಠವಾಗಿರ್ತದೆ ते ಅಂದ್ರೆ, किती बलिष्ठ असतंय म्हणजे ನಾನು ಡಿಸ್ಕವರಿ ಚಾನೆಲ್ ನೋಡ್ತಿದ್ದೆ, डिस्कवरी चॅनल मध्ये आपण पाहतो ಅದು ಹದ್ದು ಎಷ್ಟೋ ಮೇಲೆ ತೆಗೆದುಕೊಂಡು ಹೋಯ್ತು. ते कासवला गरुड कितीतरी वरती घेऊन घेत जाते ಬ್ಯಾಲೆನ್ಸ್ ತಪ್ಪಿ ಬಿಟ್ಬಿಡ್ತು. पण ते बॅलन्स सोडून टाकलेला. ಅಷ್ಟು ಮೇಲಿದ್ರೆ ಬಿದ್ರು, ಎಷ್ಟೋ ಕಲ್ಲ ಬಂಡೆ ಮೇಲೆ ಬಿದ್ದು ಹೋದ್ರು ಕೂಡ ಅದು ಏನೋ त्याच्यावरनं तेवढं वरनं ते पडलं तरी पण त्याला काहीच झालेलं नाही. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತ್ಮಿಕ ಲೋಕದಲ್ಲಿ ಯಾವಾಗ ನೀವು ಮರಗಾಲಲ್ಲಿ ಬಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತೀವೋ ನಿಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬಂದ್ರು ಕೂಡ ನೀವು ಬಿದ್ದು ಹೋಗೋದು. आमेन. आत्मिक जगामध्ये तुम्ही कितीतरी तुम्हाला एक युद्ध होऊ देत त्याच्यामध्ये तुम्ही पडून गेला तरी पण तुम्हाला काहीच लागणार ಸೈತಾನ नाही. ಎಷ್ಟೇ ನಿಮ್ಮನ್ನು ದೂರ ತೆಗೆದುಕೊಂಡು ಹೋಗೋದು ಏನು ಮಾಡಲಿಕ್ಕೆ. सैतान कितीही दूर तुम्हाला घेऊन जाऊ दे काही करू शकत नाही. ಗರುಡ ಯಾವಾಗ ಸಾಮಾನ್ಯ ವಿಷಯದಲ್ಲಿ ಹೋಗೋಂಗಿಲ್ಲ, ಸಣ್ಣ ಸ್ಥಳ ಅಂತೇಳಿ ಎಷ್ಟೋ ಮೇಲೆ ತೆಗೆದುಕೊಂಡು ಹೋಗ್ತಾರೆ. गरुड सर्वसाधारण इकडे तिकडे फिरत नाही, लई उंच उडणार आहे. ಸೈತಾನ ಎಷ್ಟೋ ದೂರ ಕಡೆ ತೆಗೆದುಕೊಂಡು ಹೋಗಿದ್ರು ಕೂಡ सैतान कितीही उंच आपल्याला घेऊन गेलं तरी पण ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನ प्रार्थनाचं जीवन तुमच्या जीवन मध्ये कार्य करणार ಪರಿಸ್ಥಿತಿಗಳ आहे. ಮೇಲೆ ಜಯ ಕೊಡುವ ದೇವರು. परिस्थितीवरती जय मिळवणार देणारा देव तो आहे. ನಾವು ಮಾಡ್ಬೇಕಾದ್ರೆ ಅಷ್ಟೇ, आपण करायचं तेवढं ನಾವು ಏನ್ ಮಾಡ್ಬೇಕು, काय करायचं आहे, ಮನಗನ್ನಲ್ಲಿ ಬರ್ಬೇಕು. आपण गुडघ्यावरती यायचं आहे. ದೇವರ ಸನ್ನಿಧಿಯಲ್ಲಿ ನಾವು ಟೈಮ್ ಕಳೆಯೋರು. देवाच्या सानिध्यामध्ये आपण वेळ घालणारे ಯಾಕಂದ್ರೆ असं असायचं. ಪರಿಸ್ಥಿತಿ ಬದಲಾಯಿಸ್ತಿದೆ. का म्हणजे परिस्थिती बदल होत आहे. ಇವತ್ತು ಎಷ್ಟು ಜನ ಹೇಳ್ತಿದ್ದಾರೆ, आज किती लोक ನನ್ನ म्हणून ಕುಟುಂಬ सांगत ಇಲ್ಲೇ आहे ಇದೆ, ನನ್ನ ಕುಟುಂಬ ಇದ್ದಲ್ಲೇ ಇದೆ, माझ्या परिवार आहे तसंच आहे, ಬದಲಾವಣೆ ಮಾತ್ರ ಆಗ್ತಾ ಇಲ್ಲ. बदल झालं होत नाहीये. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡು तुम्ही ನೋಡಿ. स्वतःच परीक्षा करून घ्या, ಯಾಕೆ ಆಗ್ತಾ ಇಲ್ಲ? का होत नाहीये, ಯಾಕೆ ದೇವರು ನಿಮ್ಗೆ ಮೊದಲಾಡಿಸಿದ್ದಾರೆ? का देवाने तुम्हाला निवडून घेतलेला आहे. ನಿಮ್ಮ ಜವಾಬ್ದಾರಿಕೆ ಆದಾಗ तुमचं जबाबदारी काय आहे. ನಿಮ್ಮ ನಂಗೆ ಅನಿಸ್ತದೆ ನಿಮ್ಮ ಮನೆಯಲ್ಲಿ ಮಾವು ದೊಡ್ಡವನಾಗಿರ್ಬೋದು ಮನೆಯಲ್ಲಿ, तुमच्या घरामध्ये जे तुमचं ससुर आहे ते मोठा असणार, ಆದ್ರೆ ಆತ್ಮಿಕ ಲೋಕದಲ್ಲಿ ನೀವು ದೊಡ್ಡವರು, ಅವ್ರನ್ನ ಸಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. पण आत्मिक राज्यामध्ये तुम्ही मोठा आहात, त्यांना तुम्ही देवाच्या राज्यामध्ये चालवायचं आहे.
ಹಲ್ಲೆಲೂಯಾ. Hallelujah. ಆ ಜವಾಬ್ದಾರಿಗಾಗಿ ದೇವರು ನಮ್ಮನ್ನು ते ಹರಿಸಿಕೊಂಡಿದ್ದಾರೆ. जबाबदारीसाठी देव आपल्याला निवडून ನಾವು घेतलेला ಯಾರು आहे. ಒಂದೇ ಕಿರಿಯವರು ಬರಲಿಲ್ಲ, ಒಂದೇ ಬಿಲ್ಲಿಂದ ಬರಲಿಲ್ಲ. आपण कोणी एकाच ठिकाणापासून आलेले नाही. ನಾವು ಎಲ್ಲೆಲ್ಲಿ ಇದ್ದೇವೆ ಅವ್ರು ಬೆಳಕಾಗಿ ಇಟ್ಟಿದ್ದ ಆ ಉದ್ದೇಶಕ್ಕಾಗಿ ನಮ್ಮನ್ನು ಇಟ್ಟಿದ್ದಾರೆ. आपण जिथं जिथं आहोत तिथं आता आपल्याला प्रकाश असा ठेवलेला ನಮ್ಮ आहे. ಮೂಲಕವಾಗಿ ಆ ಪ್ರಾಂತಗಳನ್ನು ದೇವರ ರಾಜ್ಯಕ್ಕಾಗಿ ನಾವು ಜಯಿಸಬೇಕಾಗಿ तुमच्या माझ्या द्वारे त्या एक एरियाला देवासाठी आपण जिंकायचं आहे. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೀತಾರೆ. त्यासाठी देवाने आपल्याला निवडून घेतलेला आहे. ಆ ಮಹಾನ್ ಯೋಜನೆ ಯಾವಾಗ ನೀವು ತಿಳಿದುಕೊಳ್ತೀರೋ ते महान योजना कधी तुम्ही समजून घेता, ನೀವು ಸತ್ಯವಾಗಿ ಇರೋದಿಲ್ಲ. तुम्ही जसं आहे तसं राहत नाही. ನೀವು ಮನಗಾಲಲ್ಲಿ ಯಾವಾಗ ಬರ್ತೀರೋ जेव्हा गुडघ्यावरती ಇವೆಲ್ಲ येतात ಕಾರ್ಯಗಳು ಆಗ್ತವೆ. हे सर्व कार्य करतात. ದೇವರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. देवाला एक अवकाश करून द्या. ದೇವರೇ देवा ನನ್ನ ಜೀವಿತನ ಬದಲಾಯಿಸಿ. माझं जीवन बदल कर. ನನ್ನ ಜೀವಿತದಲ್ಲಿ ನೀವು ಕಾರ್ಯಗಳನ್ನು माझं ಮಾಡಿ जीवन मध्ये तू कार्य कर. ಯಾವಾಗ ನೀವು कधी ಒಪ್ಪಿಸಿಕೊಟ್ಟವರಾಗಿರ್ತೀರೋ तुम्ही सोपून देता ಅವಾಗಲೇ ನಿಮ್ಮ ಯಜಮಾನ ನಿಮ್ಮ ಒಂಟಿಯ ರೀತಿ ತಗ್ಗಿಸಲ್ಪಟ್ಟು ಆವಾಗ ನೀವು ತಗ್ಗಿಸಲ್ಪಡ್ತೇವೆ. ನಿಮ್ಮ ಯಜಮಾನ ನಿಮ್ಮ ಜೀವಿತಗಳ ನಿಮ್ಮ ಕುಟುಂಬಗಳ ನಿಮ್ಮ ಕೆಲಸಗಳ ನಿಮ್ಮ ಹೊಲಗಳ ಮೇಲೆ ದಂಧೆಗಳನ್ನು ಎಲ್ಲವನ್ನು ಆಶೀರ್ವದಿಸಿ. तेव्हा मुंड जसं त्याला नम्र करून घेताय, यजमान त्याच्यावरती चालतंय, त्याच प्रकारे आपण स्वतःच नम्र केलं तर परमेश्वर आपल्या जीवनामध्ये कार्य करणार आणि सर्व प्रकारचा मोकळेपणा आपल्याला देऊन चालवणार. ನಿಶ್ಚಿತವಾಗಿ ಮಾಡ್ಲಿಕ್ಕೆ ಹೋಗ್ತದೆ ಪ್ರೇರಣೆ. ओके, ते खरे तुम्ही खचितच ते करता तुम्ही. ಯಾಕಂದ್ರೆ ನೀವು ಆ ಸಂಗತಿಗಳನ್ನು ನೋಡ್ತೇವೆ. का म्हणजे ते विषय आपण पाहतो. ಯಾಕಂದ್ರೆ ಯಾವಾಗೂ ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗುವುದಿಲ್ಲ. कधी देवाचं वचन पडून जात नाही. ಮನುಷ್ಯರು ಬಿದ್ದು ಹೋಗ್ಬೋದು, माणूस पडून जाऊ शकतंय, ದೇವರ ವಾಕ್ಯ ಎಂದಿಗೂ पण ಬಿದ್ದು देवाचं ಹೋಗುವುದಿಲ್ಲ. वचन कधी पडून जाणार ವಾಕ್ಯ नाही. ಹಿಡಿದುಕೊಂಡು ನೀವು ಯಾವಾಗ ಪ್ರಾರ್ಥನೆ ವಿದ್ಯೆ वचन धरून कधी तुम्ही प्रार्थना करता ಅವಾಗಲೇ ಎಲ್ಲವನ್ನು ನೀವು ಹೊಂದ್ಕೊಳ್ಳಿಕ್ಕೆ ಆಗ್ತದೆ. तेव्हा तुम्ही सर्व काय मिळू ನಾನು शकता. ಎನಸ್ತಿನ ಸಿಸ್ಟಮ್ ಚಾಲೆಂಜ್ ಕೊಡ್ತೀನಿ. मी सांगत आहे तुम्हाला चॅलेंज देतो ನಿಮ್ಮ ಮಗ sister. ಆದಷ್ಟು ಬೇಗ ಹೊರಗೆ ಬಂದು ಬರ್ತಾನೆ. Okay. ದೊಡ್ಡ ಕಾರ್ಯಗಳು ನಿಮ್ಮ ಮಗನ ಮೂಲಕವಾಗಿ ಎಷ್ಟೋ ಇವತ್ತು ನಾನು ಅಲ್ಲಿ ಇದ್ದೆ ನನಗೆ ಏನೂ ಆಗಲಿಲ್ಲ, ಇವತ್ತು ನನಗೋಸ್ಕರ ಪನ್ನೀರ್ ಸುರಿಸಿದ ಅವ್ರಿಗೆ ಗೊತ್ತಾಗ್ತದೆ ಒಂದು ದಿನ. तुमच्या मुलांचं जीवनामध्ये कार्य होतंय तो नक्कीच बाहेर येत आहे आणि नक्कीच बाहेर मोठं कार्य करतोय. ಕಣ್ಣೀರಿನಲ್ಲಿ ಎಷ್ಟೋ ಜನ ಇವತ್ತು ಆ ಮಗನಿಗೋಸ್ಕರ ಪ್ರಾರ್ಥನೆ का ಮಾಡ್ತಾರೆ. म्हणजे पहाटेच्या वेळामध्ये ಅಕ್ಷಯ कितीतरी ಹೊರಗೆ लोक ಬರ್ತಾನೆ, ಹೊರಗೆ ಬಂದು ಕಾರ್ಯಗಳನ್ನು ನೋಡ್ತೇನೆ. तो आकाश बाहेर येत आहे आणि तो कार्य पाहतोय म्हणून आपण ಪ್ರಾರ್ಥಿಸುವ प्रार्थना करीत ವ್ಯಕ್ತಿಯ आहोत. ಒಂದು ಪ್ರಾರ್ಥನೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. प्रार्थना करणाऱ्या व्यक्तीची प्रार्थना कधी पडून ಅವನು जाणार ಆದಷ್ಟು नाही. ಬೇಗ ಬರ್ತಾನೆ. ते लवकरच येत आहे. ದೊಡ್ಡ ಬದಲಾವಣೆ ನೋಡ್ತೇನೆ. मोठा बदलाव आम्ही पाहतो, ಯಾಕಂದ್ರೆ ಅವನಿಗೆ ಇವತ್ತು ಅರ್ಥ ಆಗ್ಲಿಕ್ಕಿಲ್ಲ. कारण आज त्याला समजत नाही. ಆದ್ರೆ ನಿಮಗೋಸ್ಕರ ದೇವರಿಗೆ ಎಬ್ಬಿಸ್ತಾನೆ. ನಿನ್ನ ಆತ್ಮಿಕ ಲೋಕದ ಆತ್ಮಿಕ ಮಕ್ಕಳು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಎಚ್ಚೆತ್ತುಕೊಂಡು ದೇವರು जे ಯಾವಾಗ आत्मिक मुलं जे प्रार्थना करत आहेत त्याच्यासाठी देव त्याला स्पर्श करताय आणि बदल करतायच. ಯಾಕಂದ್ರೆ ಅವಾಗ ಅವ ಮನಸ್ಸಿನಲ್ಲಿ ಪರಿವರ್ತನೆ ಆಗೇ ಆಗ್ತದೆ. ಅವನ ಬದಲಾವಣೆ ಆಗೇ ಆಗ್ತದೆ. मनामध्ये परिवर्तन होतायच होत आहे, तो बदल होतायच होत आहे. ದೇವರ ರಾಜ್ಯವು ಕಟ್ಟಲ್ಪಡ್ತದೆ. कारण देवाचं राज्य बांधले जाते. ಯಾಕಂದ್ರೆ ನಾವು ಮಾಡುವಂತ ಪ್ರಾರ್ಥನೆ ಎಷ್ಟೋ ದಿವಸಗಳಿಂದ ಮಾಡ್ತಿದ್ದೇವೆ. कारण आपण पुष्कळ दिवसापासून प्रार्थना करीत आहोत. ದೇವರು ತಕ್ಕ ಸಮಯದಲ್ಲಿ ಅದಕ್ಕೆ ಸದುತ್ತರ ಕೊಡುವ ದೇವರು देव ಆತನಾಗಿದ್ದಾನೆ. बरोबर वेळामध्ये कार्य करणारा परमेश्वर आहे. ನಾವು ದೇವರ ಸನ್ನಿಧಿಯಲ್ಲಿ ಲೇಟ್ ಉಂಟು ಆದ್ರೆ ಯಾವಾಗಲೂ ಅದಕ್ಕೆ ಉತ್ತರ ಸಿಗ್ತದೆ ಪ್ರೇಮ. आपल्या देवाच्या राज्यामध्ये आपल्याला ಇವತ್ತು ಎಷ್ಟೋ थोडा वेळ ಜನ उशीर ಅಂತಿದ್ದಾರೆ, होईल. ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ತಾನೆ ಇಲ್ಲ ಅಂತ काही लोक ಅಂತಿದ್ದಾರೆ. म्हणत असणार माझी परिस्थिती बदल होतच नाही म्हणून. ನಾನು ನಿಮಗೆ ಚಾಲೆಂಜ್ मी ಕೊಡ್ತೇನೆ. तुम्हाला सवाल घालतोय, ಮನಗಣ್ಣಲ್ಲಿ ಬರ್ರಿ. तुम्ही गुडघ्यावरती या. ಯಾವ ವಿಷಯ ಇದುವರೆಗೆ ನಿಮ್ಮಿಂದ ಆಗಲಿಲ್ಲೋ कुठल्या विषय आतापर्यंत तुमच्यापासून झाला नाही ಅದು ಆಗ್ಲಿಕ್ಕೆ ಹೋಗ್ತದೆ. ते नक्कीच घडतंय. ಯಾಕೆ ನಂಬಿಕೆ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ. कारण विश्वास आपल्या जीवनाला बदल करताय. ನಮ್ಮ ಮೂಲಕ ಎಲ್ಲವನ್ನೂ ಹೊಂದಿಕೊಳ್ಳುವ ದೇವರ आपण ವಾಕ್ಯ. विश्वास ठेवण्याच्या द्वारे सर्व काय घडतंय, ಎಲ್ಲವೂ ಆಗ್ಲಿಕ್ಕೆ ಅದು ಶಕ್ತನಾಗಿದೆ. सर्व काय घडतंय. ನಾವು ಬೇಬಿ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ. ನಾನು ನಂಬಿಕೆ ಕಣ್ಣಿಂದ ಹೇಳ್ತಿದ್ದೇನೆ, Okay, ದೇವರೇ baby. ಆ ಮಗಳು ಈ ಲೋಕಕ್ಕೆ ಸಾಕ್ಷಿಯಾಗಿ ನಿಂತ್ಕೊಳ್ಳಿಕ್ಕೆ ಹೋಗ್ತದೆ ಅಂತ. आमेन. मी प्रार्थना करत असताना त्या बेबी सिस्टरसाठी प्रार्थना करत होतो, तेव्हा सांगत होतो या जगासाठी ते उभा राहते म्हणून. ಹಲ್ಲೆಲೂಯಾ. Hallelujah. ಇಂಥ ಒಂದು ಕಾರ್ಯಗಳನ್ನು ಮಾಡ್ಲಿಕ್ಕೆ ದೇವರು तसल्या कार्य करण्यासाठी देव उभा ಕೇವಲ करतात. ನಮ್ಮ ಕುಟುಂಬಗಳನ್ನು ರಕ್ಷಣೆ ಮಾರ್ಗದಲ್ಲಿ ತರೋದಲ್ಲ, फक्त आपल्या परिवारांना तेवढंच देवाच्या राज्यामध्ये आणणे नव्हे, ನಮ್ಮನ್ನು ಯಾರು ಹಿಂಬಾಲಿಸ್ತಾ ಬರ್ತಾರೋ ಅವ್ರ ಎಲ್ಲರ ಜೀವಿತವನ್ನು ಪರಿಪೂರ್ಣ ಮಾಡ್ಲಿಕ್ಕೆ ದೇವರ जे कोणी आपल्याला अनुकरण करून येतात त्या सर्व लोक तारणामध्ये यायचं आहे. ದೇವರ ಮಹಾನ್ ಯೋಜನೆ ಆದ देवाचं महान योजना ते आहे. ಆ ಯೋಜನೆ ತಿಳಿದುಕೊಳ್ಳುವಂತ ಮನಸ್ಸನ್ನು ದೇವರು ಕೊಡಬೇಕಂತ त्या योजना समजून घ्यायचं मन आपल्याला द्यायचं म्हणून आपण विचारायचं. ತೆರೆಯಲಿಕ್ಕಾಗಿ ದೇವರನ್ನ ಬೇಡಿಕೊಳ್ಳೋಣ. आपल्या आत्मिक डोळे उघडले जाण्यासाठी देवाकडे मागूया. ತೆರೆಯಲಿಕ್ಕಾಗಿ ದೇವರನ್ನ ಬೇಡಿಕೊಳ್ಳೋಣ. आत्मिक कान उघडण्यासाठी देवाकडे ಪೌಲನು मागूया. ಹೇಳ್ತಾನೆ, पाऊल सांगत आहे, ದೇವರೇ ನಿನ್ನ ಪ್ರೀತಿಯ ಉದ್ದ ಅಗಲ ಆಳವನ್ನು ಅಳೆಯಲಿಕ್ಕೆ ನನಗೆ ಸಹಾಯ ಮಾಡಿ देवा ಕೇಳ್ತಾನೆ. तुमचं प्रीतीचं उंच आणि ते तेवढं सर्व काही पाहण्यासाठी मला मदत कर. ಪೌಲನು ಸಾಮಾನ್ಯ ವ್ಯಕ್ತಿ ಆಗಲಿಲ್ಲ. पाऊल सामान्य साधारण व्यक्ती नव्हता. ಪೌಲನ ಸೀಲಿದ್ರೆ ಪೌಲನಾಗಿ ರೂಪಾಂತರ ಹೊಂದಿದ್ದು ನಾವು ನೋಡ್ತೇವೆ. पाऊल सौल असलेला ते पाऊल असा बदल झालेला आपण पाहतो. ಅವನು ಯಾರಿಗೆ ಬೇಡ ಅಂತ ಮನುಷ್ಯನಾಗಿದ್ದಂತ ಆ ವ್ಯಕ್ತಿ तो कुणाला नको असलेला व्यक्ती ದೇವರಿಂದ ರೂಪಾಂತರಗೊಳಿಸಲ್ಪಟ್ಟಾಗ देवापासून तो बदल झाल्यावर ಆತನು ಎಷ್ಟೋ ಅಸಂಖ್ಯವಾದ ಕಾರ್ಯಗಳನ್ನು ಮಾಡಿದ್ದ तो कितीतरी अशक्य कार्य केलेलं आपण पाहतो.
ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತಗಳು ಕಾರಣ ಮಾಡ್ಲಿಕ್ಕೆ ಇಚ್ಛೆಗಳನ್ನಾಗಿದ್ದಾನೆ. त्याच प्रकारे देव आपल्या जीवनामध्ये कार्य करण्यासाठी ದೇವರು समर्थ ಮನಸ್ಸು आहे. ಮಾಡಿದ್ದಾನೆ ದೇವ ನಮ್ಮನ್ನು मन ಆ केलेलं आहे. ಸ್ಥಿತಿಯಲ್ಲಿ ಕರೆದುಕೊಂಡು ಬರ್ಬೇಕಾಗಿ. माझ्या मुलांना असं घेऊन यायचं म्हणून देव मन केलेलं आहे. ಯಾಕಂದ್ರೆ ನಾವು ಯಾರೋ ರೊಕ್ಕ ಕೊಡ ದೇವ್ರು ಕರೆದುಕೊಳ್ಳಲಿಲ್ಲ. कारण तुम्ही आणि आम्ही कोण पैसा देऊन बोलवत नाहीये. ಈಗ ಎಷ್ಟೋ ಮಂದಿ ಹೇಳ್ತಾರೆ ನಾವು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಮತ್ತೆ ಟಿಪ್ಸ್ ಕೊಟ್ಟು ನಾವು ನಂಬರ್ ನಲ್ಲಿ ನಿಂತಿದ್ದೆ ಅಂತ ಹೇಳ್ತಾರೆ. पुष्कळ लोक म्हणतात मी इथं गेलो तिथं काहीतरी देऊन मी नंबर मध्ये थांबलो असं म्हणतात. ಆದ್ರೆ ದೇವ್ರು ನಮ್ಮ ನಂಬರ್ ಗಿಲ್ಲ ಹಂಗೆ ಉಚಿತವಾಗಿ ಬರ್ರಿ ನನ್ನ ಕಡೆ ಅಂತ. देव आपल्याला नंबर नको, देवाचं तुम्ही number फ्री मध्ये ಇಲ್ಲ. माझ्या जवळ या म्हणून ದೇವಸ್ಥಾನ ನಂಬರ್ ಇಲ್ಲ. ಯಾಕಂದ್ರೆ देवाचा ಹೆಸರಿನಿಂದ सानिध्यामध्ये ಕರೆದಿದ್ದಾನೆ. number नाहीये. ತಾಯಿ ಗರ್ಭದಲ್ಲಿ ಇರ್ತು ಆಗ ನಿಮ್ಮನ್ನ ಕರೆದಿದ್ದಾನೆ. आईच्या उदरामध्ये तुम्हाला ನಿನ್ನ निवडून ಮಗನೇ बोलवलेलं ನನ್ನ ಮಗನೇ आहे. ಅಂತ ಕರೆದಿದ್ದಾನೆ. तुम्हाला मुला मुली म्हणून बोलवलेलं आहे. ಯಾಕಂದ್ರೆ ದೇವರ ಆ ಕಾರ್ಯಗಳನ್ನು ಮಾಡ್ಲಿಕ್ಕೆ देव ಇಚ್ಛೆ त्या कार्य करण्यासाठी समर्थवान आहे. ಈ ಸಮಯದಲ್ಲಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. त्या वेळामध्ये देवाकडे मागूया आपण. ನಾನು ನೆನೆಸ್ಕೋತೇನೆ मी विचार करतो ಸಾಧ್ಯದ ಮಟ್ಟಿಗೆ साध्य होईल तेवढं ನಿಮ್ಮ ಮೊಣಗಲ್ನಲ್ಲಿ ಬಂದು ಪ್ರಾರ್ಥನೆಯಲ್ಲಿ ಮುಂದುವರಿ ಅಂತ ಹೇಳ್ತೀನಿ. तुम्ही गुडघ्यावरती येऊन प्रार्थनेमध्ये ನಿಮ್ಮ पुढे ಇದೇ जायचं ಸ್ಥಳದಲ್ಲಿ म्हणून. ಇದೇ ಕ್ಷಣದಲ್ಲಿ ನಾವು ಪ್ರಾರ್ಥನೆ ಹೋಗೋಣ. याच वेळामध्ये आपण ಸಾಧ್ಯದ ಮಟ್ಟಿಗೆ ಎಲ್ಲ प्रार्थनेमध्ये ಯಾರೆಲ್ಲರಿಗೆ ಅನುಕೂಲ ಆಗ್ತದೋ ಎಲ್ಲ ज्या लोकांना तुम्हाला होतंय ते गुडघ्यावरती येण्यासाठी गुडघ्यावरती येऊन प्रार्थनेमध्ये आपण पुढे ಯಾಕೆ जाऊया. ನಾನು ಹೇಳಿದ್ದೇನೆ ಈಗಾಗಲೇ ಯಾವಾಗ ಈ ಲೋಕದಲ್ಲಿರುವಂತ ಸಣ್ಣ ಮಗು ಅಂಬೆಗಾಲಿನ ಬಂದು ಎತ್ಕೊ ಅಂತ ಹೇಳಿದಾಗ कधी लहान बाळ एक येऊन मला उचलून घे म्हणून म्हणताय, ಅವಾಗಲೇ ಅವಳ ಪ್ರೀತಿಯಿಂದ ಮುದ್ದಾಡ್ತಿದ್ದು ನಾವು ನೋಡ್ತೇವೆ. त्या बाळाला आपण उचलून घेऊन आपण त्याला मिठी मारतो म्हणून आपण पाहत आहोत. ಈ ಸಮಯದಲ್ಲಿ ದೇವರು ನಿಮ್ಮನ್ನು ಮುದ್ದಾಡ್ಲಿಕ್ಕೆ ಆಸೆ या ಉಳ್ಳವನಾಗಿದ್ದಾನೆ. वेळामध्ये देव तुम्हाला मिठी घेण्यासाठी समर्थवान आहे. ದೇವರು ನಿಮ್ಮ ಜೀವಿತದ ಬದಲಾವಣೆ ತರಲಿಕ್ಕೆ देव ಇಚ್ಛೆಯುಳ್ಳವನಾಗಿದ್ದಾನೆ. तुमच्या जीवनामध्ये बदलाव आणण्यासाठी समर्थ ಯಾವೆಲ್ಲ आहे. ಪರಿಸ್ಥಿತಿ ಇಲ್ಲಿವರೆಗೆ ಆಗಲಿಲ್ಲ जे परिस्थिती आतापर्यंत झालेली नाही ಇವು ಆಗಲಿಕ್ಕೆ ಹೋಗ್ತದೆ ಪ್ರೇಮ್. ನಿಮ್ಮ ಜೀವಿತದಲ್ಲಿ ನೋಡ್ತಾರೆ ಸಾಕ್ಷಿಗಳು ಪ್ರೇಮ್ ನಿಲ್ಲಿಗೆ ते ಹೋಗ್ತಿದ್ದಾರೆ. होण्यासाठी जात आहेत आणि ते होते तुम्ही डोळ्याने पाहणारे आहात. ಯಾಕೆಂದ್ರೆ ಮನುಷ್ಯನ ಹೊರಗಿನವರಿಗೆ ನೋಡ್ತಾನೆ, कारण माणूस बाहेरचं एक रूप पाहतोय, ಆದ್ರೆ ದೇವರು ನಿಮ್ಮ ಹೃದಯಗಳನ್ನು ನೋಡೋನಾಗಿದ್ದಾನೆ. पण परमेश्वर तुमचं हृदय पाहणारा ಯಾಕಂದ್ರೆ परमेश्वर. ನಿಮ್ಮ ಹೃದಯದಲ್ಲಿ ಯಾವ ಒಂದು ನರಳಾಟದ ದೇವರಿಗೆ ಗೊತ್ತು. तुमच्या हृदयामध्ये जे काही वेदना आहे ते परमेश्वराला माहित आहे. ಯಾಕಂದ್ರೆ ನಿಮ್ಗೆ ಆ ಪರಿಸ್ಥಿತಿಯಿಂದ ಬಿದ್ದು ಯಾವಾಗ ಕಡೆಗೆ ಸರಿಲ್ಲ ನೀವು ಒದ್ದಾಡ್ತಿದ್ದಾರೆ. कारण त्या परिस्थिती कधी बदलते म्हणून तुम्ही वेदना करत आहात. ಅದೇ ಆ ಪರಿಸ್ಥಿತಿಗಳು ದೇವರು ನೋಡುವ ದೇವರು त्या ಆತನಾಗಿದ್ದಾನೆ. परिस्थिती परमेश्वर पाहणारा परमेश्वर. ಯಾಕಂದ್ರೆ ಮನುಷ್ಯನ ನೋಡುವುದಿಲ್ಲ, ಆದ್ರೆ ದೇವರು ನಿಮ್ಮನ್ನು ನೋಡ್ತಿದ್ದಾನೆ ಪ್ರೇಮ್. माणूस तुम्हाला पाहत नाही तर परमेश्वर तुम्हाला पाहणारा आहे. ಯಾಕಂದ್ರೆ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಆತನ ಇಚ್ಛೆಯುಳ್ಳವನಾಗಿದ್ದಾನೆ. तुमची परिस्थिती बदल करण्यासाठी तो समर्थवान आहे. ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತೀರಿ ನಿಮ್ಮ ನೀವು ಒಂದು ಸರ್ತಿ ನಿಮ್ಮ ಕಣ್ಣು ಮುಂದೆ कुठल्या ಕೇಳ್ಕೊಳ್ಳಿ. परिस्थितीने तुम्ही जात आहे तुम्ही एक क्षण तुमच्या डोळ्यांच्या समोर ती ಇವತ್ತು ನಿಮ್ಮಲ್ಲಿ परिस्थिती आहे. ರೊಕ್ಕ ಇಲ್ಲದೆ ಒದ್ದಾಡ್ತಿದ್ದೀರಾ? आज तुमच्याकडे पैसा नाही म्हणून तुम्ही ಆರೋಗ್ಯ कष्टामध्ये ಇಲ್ಲದೆ आहात. ಒದ್ದಾಡ್ತಿದ್ದೀರಾ? आरोग्य नाही म्हणून तुम्ही ಯಾವ विचार ಕೆಲಸ करत ಇಲ್ಲದೆ आहे. ಕೈಗೂಡ್ತಲ್ಲ ಅಂತ ಅಂತ ಇದ್ದೀರಾ? काम करत आहे पण ते सक्सेस होत नाही म्हणून विचार करत आहे. ದೇವರು ಹೇಳ್ತಾ ಇದ್ದಾನೆ, देव सांगत आहे ಇದುವರೆಗೆ ನೀವು ಸುರಿಸಲ್ಪಟ್ಟಂತ ಕಣ್ಣೀರು ಇವತ್ತು ನಾನು आतापर्यंत तुम्ही ತೆಗೆದು घातलेला अश्रू मी ते काढून टाकण्यासाठी जात आहे. ಯಾಕಂದ್ರೆ ನಿಮ್ಮ ಕಣ್ಣೀರನ್ನು ಒರೆಸಲು ಶಕ್ತನಾಗಿರೋ ದೇವರು का ಆತನ म्हणजे तुमचे अश्रू पुसण्यासाठी देव समर्थ आहे. ಇದುವರೆಗೆ ಸುರಿಸಲ್ಪಟ್ಟಂತ ಎಲ್ಲಾ ಕಣ್ಣೀರ ಬೆಲೆ ದೇವರ ಹತ್ರ ಕಟ್ಟಲಿಕ್ಕೆ ಹೋಗಿ ಸಮರ್ಥನಾಗಿರೋ ದೇವರು. आतापर्यंत तुम्ही घातलेल्या अश्रूला ते परमेश्वर त्याला हिशोब बांधण्यासाठी जात आहे. ಹಲ್ಲೆಲೂಯಾ. हालेलुया. ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ देव ಹೋಗ್ತಿದ್ದಾನೆ. तुमच्या परिस्थिती बदल करण्यासाठी जात आहे. ನಾನು ನಂಬ್ತಾ ಇದ್ದೇನೆ मी विश्वास धरत आहे. ನೀವು ಎಲ್ಲ ಕಾರ್ಯಗಳು ಆಗ್ಲಿಕ್ಕೆ हे ಹೋಗ್ತಿದ್ದಾರೆ. सर्व कार्य होण्यासाठी जात आहे. ಯಾಕೆ ಯಾವಾಗ ಒಂಟೆ ತನ್ನನ್ನು ತಗ್ಗಿಸಲ್ಪಟ್ಟಾಗ ತನ್ನ ಯಜಮಾನ ಆತನ ಒಂಟೆ ಮೇಲೆ ಸವಾರಿ ಮಾಡಿದವನು ನೋಡ್ತಾನೆ. ऊंट जेव्हा ते नम्रतामध्ये येऊन गुडघ्यावरती येऊन येतंय त्याचा यजमान त्याच्यावरती बसताय आणि ते सवार पुढे जात आहे. ಅದೇ ರೀತಿಯಾಗಿ ಯಾವ್ದು ಇವತ್ತು ಪ್ರಕಾರ? ನಿಮ್ಮ ಜೀವಿತಗಳನ್ನು ದೇವರಿಗಾಗಿ आज ಒಪ್ಪಿಸಿಕೊಳ್ಳಿ. तुमचं जीवन देवाच्या हातामध्ये सोपून द्या. ನಿಮ್ಮ ಜೀವಿತದ ಮೇಲೆ ಆತನ ಅಧಿಕಾರ ನಡೆಸಲಿ. तुमच्या जीवनावरती परमेश्वर अधिकार चालू दे. ಯಾವ ಒಂದು ಗುರಿ ಮುಟ್ಟಬೇಕು ಆ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ದೇವರು ಸಹಾಯ ಮಾಡಲಿ. ज्या तुम्ही गोलला पोहोचायचं आहे त्या गोलला पोहोचू दे. ಆ ದೇವರ ಕಾರ್ಯಗಳನ್ನು ಮಾಡಲಿ. हे देव कार्य करू दे. ದೇವರು ಆ ಕಾರ್ಯಗಳನ್ನು ಮಾಡ್ಲಿಕ್ಕೆ हे ಇಚ್ಛುವವನಾಗಿದ್ದಾನೆ. देव कार्य करण्यासाठी तो समर्थवान देव आहे. प्रार्थना करूया ह्या वेळामध्ये आपण एक क्षण आपल्या जीवनामध्ये जे काही परिस्थिती आहे ते परिस्थिती ह्या वेळामध्ये सोपून देऊया. बघा एक ऊंट ओझ घेऊन जेव्हा त्याला चालण्यासाठी होत नाही त्या वेळामध्ये ते गुडघ्यावरती येत आहे आणि यजमान येऊन त्याच्या गुडघ्यावरती असलेलं सर्व ओझ ते काढून टाकणार आहे. तर आज कुठलं ओझ तुझ्यावरती आहे त्या परमेश्वराला सांग, परमेश्वरा ह्या ओझ मी काढण्यासाठी मला होत नाही ದೇವಾ. ಈ ಒಂದು ಕರ್ತನೆ ಈ ಒಂದು ಭಾರವನ್ನು ತೆಗೆದುಕೊಂಡು ನಾನು ಹೋಗಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಕರ್ತನೆ. ಈ ಸಮಯದಲ್ಲಿ ಅಪ್ಪ ಹಲ್ಲೆಲೂಯಾ ನನ್ನ ಭಾರವನ್ನು ತೆಗೆದು ಹಾಕು ಸ್ವಾಮಿ. ಈ ಸಾಲದ ಭಾರವನ್ನು ತೆಗೆದು ಹಾಕು. ಈ
ರೋಗದ ಭಾರವನ್ನ ತೆಗೆದುಹಾಕು, ಈ ಸಂಕಟದ ಭಾರವನ್ನ ತೆಗೆದುಹಾಕು. ಈ ಒಂದು ಕರ್ತನೆ ಓ ರೋಗದ ಯುದ್ಧದ ಭಾರವನ್ನು ತೆಗೆದು ಹಾಕು ಎಂಬುದಾಗಿ ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಇದೇ ಸಮಯದಲ್ಲಿ ಕರ್ತನು ಹಲ್ಲೆಲೂಯಾ ಓ ಆ ಭಾರವನ್ನು ತೆಗೆದು ಹಾಕಿ ಹಲ್ಲೆಲೂಯಾ ನಮಗೆ ವಿಶ್ರಾಂತಿಯನ್ನ ಕೊಡಲಿಕ್ಕಾಗಿ, नमगे बिडुगडेयನ್ನ ಕೊಡಲಿಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. देवाच्या हातामध्ये सोपून देऊया. देवा, माझा जे ओझा आहे ते काढून टाक. तू सांगितलेलं आहे तुझा सर्व चिंता आणि ओझा माझ्यावरती टाक, मी तुला विसावा देईन म्हणून. ओ ओझाने भरलेली लोक, कष्टिकांची लोक माझ्या जवळ या, मी तुम्हाला विसावा देईन म्हणून तू सांगितलेलं आहे. देवा, ते आज ते विसावा तुझ्या मुलांच्या जीवनामध्ये येऊ दे म्हणून तुझं सेवक होण्याचे नाते आम्ही मागत आहोत देवा. हालेलुया. ओ महान देवा, तू कार्य कर देवा. हालेलुया. ಕರ್ತನೇ ನಿಮಗೆ ಸ್ತೋತ್ರ 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 ಸ್ವಾಮಿ. ಮಹಿಮೆ ಉಳ್ಳಂತ ದೇವರೇ ನಿನಗೆ ವಂದನೆ 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 ಅಪ್ಪ. ಹಾಲೆಲೂಯಾ. ಇದೇ ಸಮಯದಲ್ಲಿ ನಿನ್ನ ಕಾರ್ಯವು ದೇವರೇ ಬಲವಾಗಿ ನಡೆಯಲಿ. ಪ್ರತಿ ಹೃದಯಗಳು ಮುಟ್ಟಲ್ಪಡಲಿ. ಈ ಸಮಯದಲ್ಲಿ ಪ್ರತಿಯೊಂದು ಭಾರಗಳು ಇದೇ ಸಮಯದಲ್ಲಿ ಇಳಿಸಲ್ಪಡಲಿ ಎಂಬುದಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಬೇಡ್ತಾ ಇದ್ದೇವೆ देवा. प्रत्येक ओझ ते आताच काढले जाऊ देत आणि तुमचं विसावा त्यांना मिळू देत म्हणून या वेळामध्ये आम्ही मागत आहोत महान परमेश्वरा. हालेलुया 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 हालेलुया. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತ. ನಿಮಗೆ ಏನು ಅನಿಸುತ್ತೆ ಅಲ್ಲ ಮಾಡ್ರಿ. ದೇವರ ಸಂಗಡ ಅಳಬೇಕಂತಂದ್ರೆ ಅಳೇರಿ. ಯಾಕ ಪೂರ್ಣವಾದ ಬಿಡುಗಡೆ ಇದುವರೆಗೆ ಹತ್ತಿದ್ರೆ ಇವತ್ತು ದಿವಸ ಹತ್ತು ಬಿಡ್ರಿ. ದೇವರ ನಿಮ್ಮ ಪರಿಸ್ಥಿತಿ ಬದಲಾಯಿಸ್ಲಿಕ್ಕೆ ಹೋಗ್ತದಾನ. देवाच्या सानिध्यामध्ये तुम्हाला रडायचं असेल तर रडा. ದೇವರ जे काही तुम्हाला सांगायचं आहे, ದೇವರ ಸಾಮರ್ಥ್ಯ ನಿಮ್ಮನ್ನು ಅವಶ್ಯಕತೆ. देवाचं सामर्थ्य तुम्हाला ओ हालेलुया ताब्यात घेता. ಎಲ್ಲಿದೆ ಅಲ್ಲಿ ಬಿಡುಗಡೆ ಉಂಟು. जिथं कुठं देवाची आत्मा आहे तिथं मोकळीपणा आहे म्हणून देवाची ದೊಡ್ಡ ಜಯ ಕೊಡ್ಲಿಕ್ಕೆ ಹೋಗ್ತದಾನೆ. तुमच्या परिस्थितीमध्ये मोठा मोकळेपणा देव देण्यासाठी जातो. ಯಾವುದನ್ನು ಉಳಿಸಿಕೊಳ್ಳಿಲ್ಲ ಅದೆಲ್ಲವೂ ನೀವು ತಾಯ್ಲಿಕ್ಕೆ ಹೋಗ್ತದೆ. तुम्ही जे काही विचार करत आहे ते मिळण्यासाठी तुम्हाला जात आहे. ದೇವ ನಿಮ್ಮ ಕಣ್ಣೀರು ಒರೆಸಲಿಕ್ಕೆ ಸಮರ್ಥನಾಗಿರೋ ದೇವರ देव ಆತ್ಮನಾಗಿದ್ದಾನೆ. तुमच्या अश्रू पुसण्यासाठी तो समर्थवान देव आहे. ಈ ಸಮಯದಲ್ಲಿ ನಾವು ಮತ್ತೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. प्रत्येक विषयासाठी या वेळामध्ये पण प्रार्थना. ನಾವೆಲ್ಲರೂ ಕೂಡ ಈ ಸಭೆಯ ಉಜ್ಜೀವನಿಗಾಗಿ ದೇವರ ಭಕ್ತಿ ಸಂಜೀವನಿಗಾಗಿ ನಾವು ಬೇಡಿಕೊಳ್ಳೋಣ. या मंडळीच्या उज्जीवसाठी आपण हे सर्व मिळून प्रार्थना करून घेऊया. ಹೌದು ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ Yes, ಸ್ವಾಮಿ. Lord. ದೇವ, तुमच्या सानिध्यामध्ये आम्ही ಸಹಾಯ आलेली ಮಾಡು आहोत. ಸ್ವಾಮಿ. प्रभू, तू आम्हाला मदत कर देवा. ನಾವು ಮನುಷ್ಯರು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. माणसाहून काही करू शकत नाही ನಿನ್ನ देवा. ಕೃಪೆಗಾಗಿ ನಾವು ಬೇಡ್ತಾ ಇದ್ದೇವೆ तुझ्या कृपेसाठी ಸ್ವಾಮಿ. आम्ही मागत ನಿನ್ನ आहोत. ಸಹಾಯ ಹಸ್ತಕ್ಕಾಗಿ ನಾವು ಬೇಡ್ತಾ ಇದ್ದೇವೆ तुझ्या ಸ್ವಾಮಿ. मदतीच्या हस्तासाठी आम्ही ಯಾವ मागत आहोत. ಉದ್ದೇಶಕ್ಕಾಗಿ ಈ ಸಭೆಯನ್ನು ಹುಟ್ಟಿಸಿದ ಆ ज्या ಉದ್ದೇಶವನ್ನು ತಿಳಿಪಡಿಸು उद्देशासाठी ಸ್ವಾಮಿ. तू या मंडळीला निर्माण केलेला आहेस त्याचा उद्देश आम्हाला ನಾವು दाखवून दे. ಪರಿಪೂರ್ಣಗೊಳಿಸಲಿಕ್ಕೆ ನಿನ್ನ ಸಹಾಯ देवा, ಮಾಡು हे ಸ್ವಾಮಿ. भरभराटीने होण्यासाठी तू मदत कर. ಸಭೆಗೆ ಬೇಕಾದಂತ ಎಲ್ಲಾ ದುಡ್ಡು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಬೇಕಾದಂತ मंडळीला पाहिजे ಸ್ವಾಮಿ. असलेल्या सर्व गरजा तुम्ही भागवा प्रभू. ಎಲ್ಲವನ್ನು ನೀನು ನೀಗಿಸೋದನ್ನ ಬೇಡ್ತಾ ಇದ್ದೇವೆ सर्व ಸ್ವಾಮಿ. तुम्ही गरजा भागवा म्हणून ಯಾರೆಲ್ಲ प्रार्थना ನಿನ್ನ करतो. ಚಿತ್ತದಲ್ಲಿ ಅವರು ಎಲ್ಲರೂ ಬಂದು ಸೇರಿಸೋದನ್ನ ಬೇಡ್ತಾ प्रभू, ಇದ್ದೇವೆ जे जे ಸ್ವಾಮಿ. लोक तुझ्या इच्छामध्ये आहेत ते सर्व येऊन तिथं जॉईन होऊ दे. ಅಪ್ಪ, ಬೆಳೆಯೋ ಬಹಳ ಕೆಲಸ ಕಮ್ಮಿ ಅಂತ ಹೇಳಿದಲ್ಲ प्रभू, ಸ್ವಾಮಿ. पीक फार आहे, काम तरी कमी आहे म्हणून तुम्ही सांगितलेलं आहे. ಅಪ್ಪ, ಕೆಲಸಗಾರರನ್ನು ಒದಗಿಸೋದನ್ನ ಬೇಡ್ತಾ देवा, ಇದ್ದೇವೆ काम ಸ್ವಾಮಿ. करेला तू प्रभू पाठवून दे म्हणून आम्ही मागत आहोत. ಈಗ ಸುಗ್ಗಿ ಬಂದಿದೆ ಅಂತ ಹೇಳಿದಲ್ಲ ಸ್ವಾಮಿ. देवा, पीक आलेला आहे, तयार आहे म्हणून तो सांगितलेला ಆ आहे. ಸುಗ್ಗಿಯನ್ನು ಕೈಗೆ ಬೇಕಂತ ಕೆಲಸಗಾರರನ್ನು ಒದಗಿಸು ಸ್ವಾಮಿ. ते पीक कापण्यासाठी काम करेला प्रभू तू उत्पन्न कर देवा. ಸಹಾಯ ಮಾಡು ಸ್ವಾಮಿ. मदत कर ನೀನು प्रभू, ಸಹಾಯ ಮಾಡು ಸ್ವಾಮಿ. मदत कर देवा. ಯಾರೆಲ್ಲ ನಿನ್ನ ಚಿತ್ತದಲ್ಲಿ ಅವರು ಎಲ್ಲರೂ ಉಪಯೋಗಿಸೋಣ ಬೇಡ್ತಾ जे ಇದ್ದೇವೆ कोणी ಸ್ವಾಮಿ. तुझ्या इच्छामध्ये आहे ते सर्व उपयोगित होऊ दे. ನಾವು ನಮ್ಮ ಬುದ್ಧಿಯಿಂದ ಬರಲಿಲ್ಲ ಸ್ವಾಮಿ. आमच्या बुद्धीने आम्ही आलेले नाही, ಅಪ್ಪ, ನಿನ್ನ ಚಿತ್ತಕ್ಕನುಸಾರ ನಾವು ಸೇರಿ ಬಂದಿದ್ದೇವೆ तुझ्या ಸ್ವಾಮಿ. इच्छासारखं आम्ही आलेले आहोत ಅಪ್ಪ, देवा. ನಿನ್ನ ಚಿತ್ತವು ನಮ್ಮ ಎಲ್ಲರ ಜೀವಿತದಲ್ಲಿ ನೆರವೇರಲಿ तुझी ಸ್ವಾಮಿ. इच्छा आमच्या सर्वांच्या जीवन मध्ये घडू दे देवा. ನೀನು ಸಹಾಯ ಮಾಡು तू ಸ್ವಾಮಿ. मदत कर प्रभू, ನೀನು ಕೃಪೆಯನ್ನು ಕೊಡು ಸ್ವಾಮಿ. तुझ्या कृपा दाखव देवा. ನಿನ್ನ ಜ್ಞಾನವನ್ನು ಕೊಡು ಸ್ವಾಮಿ. हो, तुझं ज्ञान आम्हाला दे, ನಿನ್ನ ವಿವೇಕವನ್ನು ಕೊಡು तुझ्या ಸ್ವಾಮಿ. विवेकाने आम्हाला भर. ಸಭೆಯನ್ನು ಕಟ್ಟುವುದನ್ನು ಕಲಿಸು ಸ್ವಾಮಿ. मंडळीला बांधण्याचं ज्ञान ಸಭೆಯನ್ನು आम्हाला दे ನಾನು ನಮಗಾಗಿ ಉಪಯೋಗಿಸಲ್ಪಡಲಿ प्रभू. ಸ್ವಾಮಿ. मंडळी देवा भरभराटने ते उपयोगित होण्यासाठी मदत ಅಪ್ಪ, कर. ನಿನ್ನ ಎರಡನೇ ಬರುಗಾಗಿ ನಾವು ಎಲ್ಲರೂ ಸಿದ್ಧವಾಗಿ ನಿಂತ್ಕೊಳ್ಳಿಕ್ಕೆ ನಮಗೆ दुसऱ्या ಸಹಾಯ ಮಾಡು येण्यासाठी ಸ್ವಾಮಿ. देवा आम्ही सर्व सिद्ध होण्यासाठी मदत ನಮ್ಮ कर. ಆರ್ಥಿಕಗಳನ್ನು ಬೆಳೆಸಲಿಕ್ಕೆ ನಮಗೆ ಸಹಾಯ ಮಾಡು देवा, ಸ್ವಾಮಿ. आमच्या आर्थिक स्थितीला बदल कर. ನಮ್ಮ ಆರ್ಥಿಕಗಳನ್ನು ಬೆಳೆಸಲಿಕ್ಕೆ ನೀವು ಸಹಾಯ देवा, ಮಾಡು आमच्या ಸ್ವಾಮಿ. जे दिवा आहे ते प्रभू प्रकाशित होण्यासाठी तू आम्हाला मदत ಸಹಾಯ कर. ಮಾಡು ಸ್ವಾಮಿ. आम्हाला
आम्हाला मदत कर देवा. ಹಾಗೆ ಮಾಡ್ತೀಯ ಅದಕ್ಕಾಗಿ त्या ಸ್ತೋತ್ರ प्रकारे तुम्ही करणार आहे त्यासाठी आम्ही ದೊಡ್ಡ तुम्हाला ಜಯ धन्यवाद. ಕೊಡ್ತಾ ಇದ್ದೆ ಅದಕ್ಕಾಗಿ ನಿನಗೆ मोठा ಸ್ತೋತ್ರ. मोकळेपणा देत आहे त्यासाठी आम्ही तुम्हाला ಅಪ್ಪ, धन्यवाद. ನೀನು ದೊಡ್ಡ ದೇವರಾಗಿದ್ದೀ देवा तू मोठा परमेश्वर आहे, ದೊಡ್ಡ ಕಾರ್ಯವನ್ನು ನಮ್ಮ तू ಮೂಲಕವಾಗಿ मोठा ಆಗ್ತಾ कार्य ಇದೆ. करणारा देव आहेस त्यासाठी मी तुम्हाला धन्यवाद ಅಪ್ಪ, देतो. ಸಭೆ ಭಕ್ತಿ ಉಜ್ಜ ಸಂಜೀವನಿ ओ ತೆಗೆದುಕೊಂಡು ಬರ್ತಾ ಇದೆ. मंडळी ಅದಕ್ಕಾಗಿ देवा ಸ್ತೋತ್ರ, भक्तीमध्ये वाढ होण्यासाठी मदत ಅಪ್ಪ, कर. ಆತ್ಮಗಳ ಸುಗ್ಗಿಯನ್ನು ಸುರಿಸಲಿಕ್ಕೆ ಹೋಗ್ತಿದೆ ಅದಕ್ಕಾಗಿ ನಿನಗೆ ओ ಸ್ತೋತ್ರ, हलवी ಸ್ತೋತ್ರ, आत्म्याला ಸ್ತೋತ್ರ. पाठवून देणारा आहेस त्यासाठी आम्ही तुम्हाला धन्यवाद देतो. ಯೇಸಪ್ಪ, ನಾವು ನಮ್ಮ ಮನಗಾಲ ಮೇಲೆ ಜಯವನ್ನು ಕೊಡ್ಲಿಕ್ಕೆ ओ ಹೋಗ್ತಿದೆ. आमच्या गुडघ्यावरती तू आम्हाला जय देणारा आहेस त्यासाठी आम्ही तुम्हाला धन्यवाद ನಮ್ಮ प्रभू. ಯಜಮಾನರು ನಮ್ಮ ಕಾರ್ಯವನ್ನು ಮಾಡ್ತಾ ओ ಅದಕ್ಕಾಗಿ ನಿನಗೆ ಸ್ತೋತ್ರ, आमच्या ಸ್ತೋತ್ರ. प्रभू आमच्या धनी आमच्या मालक तू कार्य करणार आहेस त्यासाठी तुला धन्यवाद प्रभू. ವಂದನೆಗಳನ್ನು ಸಲ್ಲಿಸ್ತೇವೆ ओ ಸ್ವಾಮಿ. तुम्हाला धन्यवाद वंदना बाबा. तुम्हाला समस्त धन्यवाद वेळेस. बाबा. तुम्हाला वंदना धन्यवाद समस्त. प्रभू. Thank you Lord. Hallelujah. 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 Thank you Jesus. Worship you. Hallelujah. ಹೇರಳ ಹೇರಳವು ಬೆಳೆಯ ಯಜಮಾನ ಬೇಡುವೆನು ಬೆಳೆಯು ಹೇರಳ ಹೇರಳವು ಬೆಳೆಯ ಯಜಮಾನ ಬೇಡುವೆನು ಕೆಲಸದವರ ಕಳುಹಿಸಯ್ಯ ನಿನ್ನಯ ರಾಜ್ಯವ ಕಟ್ಟಲೆಂದು ಕೆಲಸದವರ ಕಳುಹಿಸಯ್ಯ ನಿನ್ನಯ ರಾಜ್ಯವ ಕಟ್ಟಲೆಂದು ಪ್ರಾರ್ಥನೆ ನನ್ನ ಉಸಿರಾಡಲೆಲ್ಲರೂ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ಜನರಿಲ್ಲಯ್ಯ ಒಳಗಿನಲ್ಲೇ ನಿಲ್ಲವಂತೆ ಪ್ರಾರ್ಥಿಸಲು ಜನರಿಲ್ಲಯ್ಯ ಒಳಗಿನಲ್ಲೇ ನಿಲ್ಲವಂತೆ ಒಳಗಿನಲ್ಲೇ ನಾನಿಲ್ಲವಂತೆ. ಹೇಳೋಣ ಕರ್ತನಿಗೆ सर्व प्रभूला देवा आणखी जास्त प्रार्थनाचा ओझ मला दे देवा म्हणून मागूया प्रभू. ह्या नोव्हेंबरचा महिना डिसेंबरचा महिना सर्व मी प्रार्थनामध्ये प्रभू का वेळ घालायचा आहे. जे अशक्याचं कार्य आहे ते शक्य तू बनवणारा देव आम्ही तुम्हाला हाक मारणारे स्वामी. तू हाक मारण्यासाठी आम्हाला मदत कर म्हणून ह्या वेळामध्ये मागूया ಕರ್ತನೆ. ಈ ನವೆಂಬರ್ ಡಿಸೆಂಬರ್ 2 ತಿಂಗಳುಗಳು ದೇವರೇ ಪ್ರಾರ್ಥನೆಯಲ್ಲಿ ಬಲವಾಗಿ ನಮ್ಮನ್ನ ನೀನು ನಡೆಸು ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ಮೊರೆ ಇಡೋಣ. ಹೌದು ದೇವರೇ, ಅಸಾಧಾರಣವಾದ ಕಾರ್ಯಗಳು ಅವು ನಾವು ನಡಿಬೇಕು ದೇವರೇ. ಯಾವ ಕಾರ್ಯಗಳು ಇದುವರೆಗೂ ನೋಡಲಿಲ್ಲವೋ ಅದು ಕರ್ತನೆ ಈ 2 ತಿಂಗಳ ಒಳಗಾಗಿ ನಮ್ಮ ಜೀವನದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಅವುಗಳನ್ನು ನೋಡುವ ಹಾಗೆ ನಿನ್ನ ಕಾರ್ಯ ನಡೆಯಲಿ, ನಿನ್ನ ಕಾರ್ಯ ನಡೆಯಲಿ ಯೇಸುವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗೆ ಮಾಡ್ಲಿಕ್ಕಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ಯಾವಾಗಲೂ ನಮ್ಮ ಕೂಗನ್ನ ಕೇಳಲಿಕ್ಕೆ ಶಕ್ತನಾಗಿರುವ ದೇವರು ನೀನಾಗಿದೆ. ಅದಕ್ಕಾಗಿ ನಿನಗೆ ವಂದನೆಗಳನ್ನು सलसता इದ್ದೇವೆ. महान देवा, मी तुम्हाला धन्यवाद देत आहोत प्रभू. हालेलुया. या वेळामध्ये तुमच्या हातामध्ये सोपून देत आहोत. या 2 महिना देवा सतत रीतीने हृदयाचं ओझेने प्रार्थना करण्यासाठी आम्हाला सर्वांना तो सिद्ध कर देवा. हालेलुया. जे अशक्याचं कार्य आमच्या जीवनामध्ये आहे ते शक्य बनवून घेण्यासाठी तू आम्हाला मदत कर म्हणून आम्ही मागत आहोत.
महादेवा पुष्कळ लोकांचं ओझाने भरलेली आहे, कर्जणी आहेत देवा, रोगानं दुखनाईताने आहेत माझ्या देवा. तुम्हाला अशक्य असं कुठलं पण नाही देवा. या वेळामध्ये तुमचे सेवक होण्याचा नाते येशू ख्रिस्ताच्या नावामध्ये आम्ही डिक्लेअर करत आहोत, आम्ही डिक्लेअर करत आहोत. आरोग्य मोकळा होऊ दे येशूच्या नावामध्ये, भरभराटी यांच्या जीवनामध्ये येऊ दे येशूच्या नावामध्ये. जे रोग आहे ते सर्व निघून जाऊ दे येशूच्या नावामध्ये. जे बंधन पिढ्यानपिढीचं शाप बंधन आलेले आहे ते सर्व येशूच्या नावामध्ये याच वेळामध्ये मोडले जाऊ दे म्हणून आम्ही मागत आहोत. महान देवा, तुमचे मोकळेपणा, तुमच्या मोकळेपणा ताच तुझ्या लोकांचं जीवनामध्ये येऊ दे, तुझ्या मुलांचं जीवनामध्ये येऊ दे म्हणून आम्ही ಮಾಗತ ಈಗಲೇ ಒಂದು ಬಿಡುಗಡೆ ನಿನ್ನ ಮಕ್ಕಳ ಜೀವಿತದಲ್ಲಿ ಬರಲಿ ಎಂಬುದಾಗಿ ಬೇಡ್ತಾ ಇದ್ದೇವಪ್ಪ. ಹಲ್ಲೆಲೂಯಾ. ಕರ್ತನೇ, ಇವತ್ತು ಅವರು ಬಂದಿರುವ ಹಾಗೆ ಈ ಸಮಯದಲ್ಲಿ ಅವರು ವಾಪಸ್ ಹೋಗಬಾರದು, ಅವರು ವಾಪಸ್ ಹೋಗಬಾರದು. ನನ್ನ ದೇವರೇ, ನಿನಗೆ ಅಸಾಧ್ಯವಾದದಲ್ಲ ದೇವರೇ. ನಿನ್ನ ಬಳಿಯಲ್ಲಿ ಯಾರೆಲ್ಲ ಬಂದರು ಆಶೀರ್ವಾದ ಹೊಂದಿಕೊಂಡು ವಾಪಸ್ ಹೋದರು, ಬಿಡುಗಡೆಯನ್ನು ಹೊಂದಿಕೊಂಡು ವಾಪಸ್ ಹೋದರು. ಇವತ್ತಿನ ದಿನ ನಿನ್ನ ಬಳಿಯಲ್ಲಿ ಬಂದಿರುವ ನಿನ್ನ ಮಕ್ಕಳು ಕರ್ತನೇ, ಅವರು ಹಾಗೆ ವಾಪಸ್ ಹೋಗದ ಹಾಗೆ ನಿನ್ನ ಆಶೀರ್ವಾದ, ನಿನ್ನ ಬಿಡುಗಡೆ ಹೊಂದಿಕೊಂಡು ಅವರು ಮುಂದುವರಿಯುವಂತೆ ಸ್ವಾಮಿ ನೀನು ಸಹಾಯ ಮಾಡು. ಇದೇ ಗಳಿಗೆಯಲ್ಲಿ ನಿನ್ನ ಅದ್ಭುತಗಳು ನಡೆಯಲಿ, ಇದೇ ಗಳಿಗೆಯಲ್ಲಿ ನಿನ್ನ बिडुगडेಗಳು उंटागली. याच वेळामध्ये तुमचे मोकळेपणा लोकांच्या जीवनामध्ये होऊ द्यायचं देवा, होऊ देत माझ्या प्रभू. तुमच्या सानिध्यामध्ये आम्ही स्वतःच लीन करीत आहोत देवा. आमच्या सिंहासनावरती तुम्ही बसा आणि तुम्ही सवारी चालवा म्हणून आम्ही मागत आहोत. जसा उंट नम्र होतोय देवा, आम्ही पण नम्र होत आहोत. यावरती गुडघ्यावरती आलेल्या प्रत्येक एक मुलांच्या जीवनामध्ये देवा तुम्ही कार्य करा, तुम्ही कार्य करा, तुम्ही कार्य करा. हालेलुया. प्रभू, ह्या वेळामध्ये प्रत्येक एकटानं तुमच्या हातामध्ये सोपवून देत आहोत. महान परमेश्वरा, तुम्ही कार्य करा, तुमचा नावाचा गौरव होऊ दे. आज आमच्या सर्वांशी तुम्ही वचनाच्या द्वारे बोलल्याबद्दल आम्ही तुम्हाला धन्यवाद देत आहोत. महान प्रभू, तुमच्या हातामध्ये सोपून देत आहोत, तुमच्या हातामध्ये सोपून देत आहोत. आतापर्यंत चालवल्याबद्दल आम्ही तुम्हाला धन्यवाद दे. सर्व मान महिमा गौरव तुम्हाला देऊ. प्रार्थना प्रभू येशू ख्रिस्ताच्या नावामध्ये केलंय पित्या. आमेन.